ಅಲ್ರಿ ಏನ್ ಊರೈತ್ರಿ ಇದು ಒಂದರ ಚಂದ ನೋಡಿ ಬಂದು ಚೆಕ್ ಮಾಡಿಸ್ಕೊಂಡು ನೋಡ್ತಾರೆ ನಮ್ಮ ಮನ್ಯಾಗ ಬರೀ ಮುದುಕ್ಯಾರ ಬರ್ತಾರ ನಂದು ಅಲ್ಲಿ ಬಿಟ್ಟು ನೋಡು ನಂದು ಇಲ್ಲಿ ಬಿಟ್ಟು ಅಂತ ಗಂಟು ಹೋಗ್ತಾರ್ರಿ ಗಂಟು ಬಂದು ಸೊಂಟಕ ಕೈ ಹಾಕ್ತಾರ್ರಿ ಹೌದು ಈ ಎಂಜಿನಿ ಎಲ್ಲ ಪತ್ತೆನೇ ಇಲ್ಲಲ್ಲ ಊರಿಗೆ ನಮ್ಮನೇನ್ ಕರ್ ಕಟ್ಟೋರಿಲ್ರಿ ತುರ್ಸ್ ಮ್ಯಾಗ ಹಾಕೋರಿಲ್ರಿ ನಾವೇನ್ ತುರ್ಸ್ಕೊಳಕ ಹೌದು ನೀವೇನ್ ಮೊನ್ನೆ ಮಾಡಿಸ್ಕೊಂಡ ಪತ್ತೆನೇ ಎಲ್ಲ ಇವತ್ ಸಿಕ್ಕಿರಿ ಸಂಬಂಧ ಜೀವನ ಸಾಕಾಗಿ ಹೋಗೈತ್ರಿ ಅಲ್ರಿ ಅಂಜಲಿ ಅವ್ರ ನಾ ಮೊದ್ಲ ಹೇಳ್ತಿಲ್ರಿ ನಾ ಮಾಡಿದ್ದು ಸ್ವಲ್ಪ ನೋವಾಗತ್ತೆ ಅಂತ ಅನ್ಕರ ಸೂಜಿ ಎಲ್ಲ ಮೊದಲು ತೋರಿಸ್ನಲ್ಲ ಸೂಜಿ ಕದಲ್ ಬ್ಯಾನ್ ಯಾತೇನ್ರಿ ಎಲ್ಲಿ ಬ್ಯಾನ್ ಆಗತ್ತ ಮಂಡಿ ಇಟ್ಕೊಂಡ್ ಬಂದ ಅದು ಸೂಜಿ ಚೂಚಿದ್ದ ಅಲ್ಲೇ ಹೋಗ್ಯದ್ರದು ಚುಚ್ಚಿದ ಅಲ್ಲೇ ಹೋಗ್ಯದ್ರದು ಅಂದ್ರೆ ನಿಮ್ ಸಾಮಾನ್ ಅಲ್ಲೇ ಬಿಟ್ಟು ಹೋಗ್ತೀರಿ ನೀವ್ ಮಾಡಿ ಮತ್ತೆ ಮಾಡ್ಬೇಕು ನೀವ್ ಮಾಡ್ಬಿಡ್ರಪ್ಪ ನೀವು ಒಯ್ರಿ ಮತ್ತೆ ಕಿಶದ ಹಾಕೊಂಡು ಅಯ್ಯಯ್ಯೋ ಹೇಳ್ತೀನಿ ಕೇಳ್ರಿ ಡಾಕ್ಟರ್ ಸಾಹೇಬ್ರ ಆ ಸುದ್ದಿನ ನೀವು ಯಾವಾಗ ಏನು ಸೂಜು ಇವನು ಅವನು ದೊಡ್ಡಪ್ಪಣ ಆಗೈತೋ ಏನು ಒಂದೋ ಗೊತ್ತಾಗೋದು ನೀವ್ ಯಾವಾಗ ನನಗ ಮಂಚದ ಮೇಲೆ ಮಲಗಿಸಿ ಶರ್ಗ ಸರಿಸಿ ಯಾವಾಗ ನನಗ ಸೂಜಿ ಚುಚ್ಚಿದ್ರಿ ಒಂದ್ ನಮ್ಮನೆಯಲ್ಲಿ ಆಲಿ ಮಟ್ಟದಾಗ ಅದೇನೋ ಏನೋ ಬುರ್ಜ್ ಕಲಿಪ ಏನ್ ಬುರ್ಜ್ ಕಲಿಪ ನೋಡಾಕತ್ತೀನೋ ಅಂತ ಅನಿಸ್ಬಿಡ್ತು ನಾ ಎಲ್ಲಿದನ್ನದು ನನಗ ಮರ್ತು ಬಿಡ್ತು ಆಮೇಲೆ ನೀವೇನು ಸೂಜಿ ಮಾಡಿ ಹೊರಗೆ ತೆಗೆದ್ರಲ್ಲ ಇವನೊಂದು ರಗತ್ತು ಬರಬಿಟ್ಟು ಅಂಜಲಿ ಅವ್ರ ನಾ ಮೊದ್ಲ ಹೇಳ್ತಿಲ್ರಿ ಮಗ ನಾ ಮಾಡಿದ್ದು ಸ್ವಲ್ಪ ನೋವಾಗತ್ತೆ ಅಂತೇಳಿ ಹಾ ರೀ ಸ್ವಲ್ಪ ಬಡ್ದಾಡಕತ್ತಿದ್ರಲ್ಲ ಅದಕ್ಕೆ ನೋವಾಗೈತಿ ಏನ್ ಮಾಡಿದ್ರು ನೀವು ಬಾಳ ಬಡ್ದಾಡ್ತೀರಿ ಬಿಡ್ರಿ ಅಯ್ಯಯ್ಯೋ ಅಲ್ರಿ ಡಾಕ್ಟರ್ ಸಾಹೇಬ್ರ ರಕ್ತ ಬಂದ್ರ ಅಷ್ಟನ್ನ ತಡ್ಕೊಂತಿದ್ದೆ ಜೊತೆಗೆ ನಿಮ್ ಎಣ್ಣಿನ ಹೊರಗೆ ಬರಾಕ
ಅಲ್ರಿ ಅಜ್ಜಿಯರ ಒಳಗೆ ಕರೆಕ್ಟಾಗಿ ಚುಚ್ಚ ಬಿಟ್ಟು ನಂಗೆ ಹೆಂಗ್ ಹೊರ ಬರಾಕತ್ತೈತ್ರಿ ಎಲ್ಲಾರೆಲ್ಲ ಸುಳ್ಳು ಹೇಳ್ಬೇಡ್ರಿ ನೀವು. ನಿಮಗಿನ ಎಣ್ಣೆ ಬಿಡೋದು ಗೊತ್ತಿಲ್ರಿ ಅವಾಗ ಹೊರಗೆ ಬರಾಕತ್ತೀರಿ. ಬರೀ ಒಂದು ಗಚ್ಚ. ಅಲ್ರಿ ಡಾಕ್ಟರ್ ಏನೇ ಹೇಳ್ರಿ ಇದು ತಪ್ಪಾಗತ್ತ. ನೀವು ಅಷ್ಟಕ್ಕೊಂದು ಒಳಕ್ಕೆ ಎಣ್ಣೆ ಬಿಟ್ಟು ಮಾಡ್ಬಾರ್ದ್ರಿ ನಮಗ್ ತ್ರಾಸ. ಅಲ್ರಿ ಅಜ್ಜಿಯರ ನನಗಾಗತ್ತ ನಿಮಗಲ್ಲ. ಅಲ್ರಿ ಅಜ್ಜಿಯರ ನಿಮ್ಮಂತ ಹರಿಯದ ಹುಡುಗರಿಗೆ ತ್ರಾಸ ಆಗ್ಬಾರ್ದು ಅಂತ ಹೇಳಿ ಕೈಯಾಗ ಕೊಟ್ಟಿರ್ತೀವಲ್ರಿ ಒಂದು ಉದ್ದದ 2 ಗೊಂಟಾನು ಗಬಕರ ಬಾಯಿ ಇಟ್ಬಿಡ್ಬೇಕ್ರಿ. ಏನ್ರಿ ಉದ್ದನ್ನು ಗುಂಡನ್ನು ಬಾಯಿಗೆ ಇಟ್ಕೊಳ್ಳು. ಅದ ರೀ ನೋವಾದಾಗ 2 ಗುಂಡನ್ ಗುಳಿಗೆ ಇಟ್ಟಿದ್ರೆ ರೋಗ ಕಮ್ಮಿ ಆಗತ್ರ. ಇನ್ನೊಂದು ಉದ್ದನ ಗುಳಿಗೆ ಬಾಯಿ ಇಟ್ಕೊಂಡು ಚೀಪರಿ ಅಂತ ತಗೋರಿ ಜೀವ ಫುಲ್ ಸಮಾಧಾನ ಆಗುತ್ತೆ ನೋಡ್ರಿ. ಅಯ್ಯೋ ಡಾಕ್ಟರ್ ಸಾಹೇಬ್ರ ನೀವು ಇಷ್ಟೊಂದು ನನ್ನ ಮೇಲೆ ಪ್ರೀತಿ ಇಟ್ಟು ಇಷ್ಟೊಂದು ಆರೈಕೆ ಮಾಡಾಕತ್ತೀರಿ ಅಂದ್ಮೇಲೆ ಇವತ್ತು ಹಿಡ್ಕೊಂಡು ನಾನು ನಿಮ್ಮ ಡಾಕ್ಟರ್ ಅಂತ ಅನ್ನಂಗಿಲ್ಲ. ಮತ್ತೆ ಹೌದಲ್ರಿ? ಅಯ್ಯೋ ನನ್ ಚಿನ್ನ ನನಗೂ ನಿನ್ನಾಗ ಒಂದ್ ಚಿನ್ನ ಸಾಯು ಕುಡುಕುಗ ಸಾರಾಯ ಕೊಟ್ಟಂಗ ಆಯ್ತು ನೋಡು. ಸತ್ಯಮಾಮ ಏನಿದು ನಿನ್ ಮಾತಿನ ಅರ್ಥ? ಅದೇ ಅಂಜಲಿ ಹಸಿದ ಹೊಟ್ಟಿಗೆ ಅನ್ನ ಕೊಟ್ಟಂಗ ಆಯ್ತು ನೋಡು ಅಂತ ತಂದೆ. ಹೌದಾ? ಹಂಗಾದ್ರೆ ಮತ್ತೆ ಯಾಕಡ ಶುರು ಮಾಡು ನಿನ್ನ ಪ್ರೀತಿ ಗಾಡಿನ. ನಿಜ ಹೇಳ ಬೇಡ ಗೆಳತಿ, ಇದು ಕೊಟ್ಟ ಬೇಡ ಗೆಳತಿ, ಹೋಗಿದ್ರ ನಮ್ಮ ಪ್ರೀತಿ ನನ್ನ ಬರದು ನೀ ಹೆಂಗಿರತಿ, ಜೀವನ ಹೆಂಗರ ಕಳೀ. ಹೃದಯದ ರಾಜ್ಯದೊಳಗ ಮಹಾರಾಣಿ
ಯಾವ ಮಗಳ ಅನ್ಸಿದಿ ಯಾವ ನಮ್ಮ ಬಿಡದ್ರ ಬಸ್ಸಲ್ಲಿ ಹೋದ್ರು ಕೂಡ ಕಾರ್ನಾಗ ಎಲ್ಲಾರ ಹೋಗ್ಯಾನೋ ಯಾವ ಜಲ್ದಿ ಬಾ ನೀವು ಹೋಗಿರ್ಬೋದು ಏ ತಮ್ಮ ಎಲ್ಲರ ನನ್ನ ಮಗಳನ್ನ ನೋಡಿದೇನಪ್ಪ ಹಾ ತಡಿ ಇಲ್ಲಿ ಯಾರ ನಿಂತಾರ ಹೇಳಿ ಬಿಡಮ್ ತಡಿ ಕಾಲ ಬಾಳ ಕೆಟ್ಟೋಯ್ತು ನೋಡ್ರಿ ನಾಲ್ಕು ಗಾಡಿ ಮಧ್ಯ ನಡಿಬೇಕಾದ ಸಂಸಾರ ಈ ರೋಡಿನ ಮ್ಯಾಗ ಬಂದು ನಿಂತು ಬಿಟ್ಟೈತು ಇದೇ ತಮ್ಮ ಏ ಹುಡುಗಿ ಸ್ವಲ್ಪ ಹಾದಿ ಬಿಟ್ಟು ನಿಂತ್ರಿ ನಾವು ಹೋಗ್ತೀವಿ ಏ ಯಾವಲೇ ನೀನು ಚಿಲ್ಲಾರಿಲ್ಲಿ ಮುಂದೋಗೋ ಮರೆ ತಗೊಳಪ್ಪ ಚಿಲ್ಲಾರ ನನ್ನ ಮಕ್ಕಳು ಅವರೇ ಅದರ ನಮಗ್ ಚಿಲ್ಲಾರ ಇಲ್ಲ ಅಂತ ಹೇಳ್ತಾರ ಏ ಮಂಜೆ ಬಳೆ ಸ್ವಲ್ಪ ದಾರಿ ಬಿಟ್ಟು ನಿಂತಿರ ನೀವು ಮಾವನ ಅಯ್ಯ ಮಾವ ಅವ ನಮ್ಮ ಮಂದ್ಯಗಳು ಅಂತ ಅನ್ನ ಕೂತಾನ ಪುಂಟ ಯಾವಲೇ ನೀನು ಸಿಟ್ಟೇನೋ ಸ್ವಲ್ಪ ಸಮಾಧಾನ ಮಾಡ್ಕೊಂಡ್ರೆ ನಿಮ್ಮಂತರ ಕಾಟ್ ಬೇರೆ ಸುಮ್ಮ ಹೋಗೋ ಸುಮ್ಮನೆ ತಲೆ ಕೆಡಿಸ್ಬೇಡ ಎಲ್ಲಾ ಮಕ್ಕಳು ಈ ಕುಲ್ಕರ್ಣಿ ಇದ್ರಿಗೆ ಬಾಲ ಹಬ್ಬಿಸ್ತಾರ ಪುಂಡ್ರಿಕ ನನ್ನ ಮಕ್ಕಳು ತಡ್ರಲೆ ಮಾಡ್ತು ನಿಮಗ ತಡ್ರಿ ಅದ ಅಲ್ಲ ಸಾಹೇಬ್ರ ಪೊಲೀಸ್ ಸಾಹೇಬ್ರ ಸ್ವಲ್ಪ ಜಲ್ದಿ ಬರ್ರಿ 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 ಕಪ್ಪು ಹುಳ ಗಂಟು ಬಿದ್ದಾಗ ಬಿದ್ದು ಬಿಟ್ಟ ಬರ್ರಿ ಸ್ವಲ್ಪ ಜಲ್ದಿ ಅವಶ್ಯ ಮಾಡಿ ಬರ್ರಿ ಛತ್ರಿ ಸ್ವಂತ ನೋಡಿಲ್ಲ ನಾವೇನು ಮಾಡಿಲ್ಲ ಬೇಕಾದ್ರೆ ಮಾವನು ಅಯ್ಯಪ್ಪ ಇದು ಬೆಂಕಿ ಬೇರೆ ಮನೆಗೆ ಎತ್ತಿಲ್ಲಪ್ಪ ನಾನು ಮನೆಗೆ ಹತ್ತಿ ಜಾಗ ಜಾಗ ಉಳಿಯಕತ್ತೆ ಯಪ್ಪ ಡಾಕ್ಟ್ರ ನೀ ಬಂದು 2 ದಿನ ಆಗಿಲ್ಲ ಅಷ್ಟರ ಕಠಿಣ ಕೀರ್ತಿ ಅಲ್ರಿ ಡಾಕ್ಟ್ರ ಅಲ್ರಿ ಕುಲ್ಕರ್ಣ್ಯಾರ ತಪ್ಪು ತಿಳ್ಕೊಬೇಡ್ರಿ ನಿಮ್ ಮಗಳಿಗೆ ಹೊಟ್ಟೆ ಕೆಟ್ಟೈತೆ ಅಂತೇಳಿ ಸರಿಗೆ ತೊಗೊಂಡು ಬಂದು ಕುಂಡ್ರದಾಗ ನೀ ತೊಳ್ಯಾಕ್ ಬಂದಿದ್ದೇನ ತಲಿ ಚಕ್ರ ಬಂದು ಬಿದ್ದಿದ್ದಲ್ರ ಅದು ನೋಡಿದ್ ನಾನ್ ದನಕಾಯಿ ಮುಂಜೆ ಬಂದ್ ನಾನ್ ಮುಂದೆ ಹೇಳಿದಿನ್ರಿ ಅಲ್ರಿ ಕುಲ್ಕರ್ಣ್ಯಾರ ಮನಿ ಕೊಟ್ರಿ ದೇವ್ರಿದ್ದಾಗ ನೀವು ನಿಮ್ ಮಗಳಿಗೆ ಏನ್ರ ಆಗ್ಯದಾರ ಅಂತ ಹೇಳ್ತಾರೆ ಎದ್ದು ಬಿದ್ದು ಬಂದ್ ಚೆಕ್ ಮಾಡಾಕತ್ತಿದ್ ನೋಡ್ರಿ ಅಷ್ಟ ನೀವು ಬಂದ್ ನೋಡ್ರಿ ಕುಲ್ಕರ್ಣ್ಯಾರ ಅಂದ್ಕೊಂಡೆ ನಾನು ನನ್ನ ಮಗಳು ಅಪ್ರೋಚಿ ಇದ್ದಂಗ ಅಂತ ಡಾಕ್ಟರ್ ಸಾಹೇಬ್ರ ದೇವರಾಗಿ ಬಂದು ನನ್ನ ಮಗಳ ಕಾಪಾಡಿದ್ದೀರಿ ಜೀವ ಉಳಿಸೋದ ನಮ್ ಕರ್ತವ್ಯ ಐತ್ರಿ ಹುಡುಗಿ ನನ್ನ ಗ್ಯಾರೇಜಿನಾಗ ಗಾಡಿ ಹುಡುಗ ನನ್ನ ಗ್ಯಾರೇಜ್ದಾಗ ಬಿಡಬಾರ ನಿನ್ನ ಹೋರಿ
ನಿಮ್ಮ ಅಪ್ಪನ ತಿಂಡಿ ಫುಲ್ ಹುರುಪೈತೆ ಶಕ್ತಿಯ ಮಗಳ ಹೇಳಂಬರ ಇವರಪ್ಪ ಮಾಡುವುದೆಲ್ಲ ತೋರಂಬರ ಶಕ್ತಿಯ ಮಗಳ ಹೇಳಂಬರ ಇವರಪ್ಪ ಮಾಡುವುದೆಲ್ಲ ತೋರಂಬರ ಗುಡಿ ಕಣವಂಗ ಹಕ್ಕಿ ಕೊಡುವುದು ಬಂಗಾರ ಗುಡಿ ಕಣವಂಗ ಹಕ್ಕಿ ಕೊಡುವುದು ಬಂಗಾರ ಯಾವ ನಿನ್ನ ಮಗಳ ಹತ್ರ ಏನೈತೆ ಅಂತದೇನೈತೆ ಅಂತದೇನೈತೆ ಬದುಕು ಅಲ್ಗಲ್ಲದು ಆಸೆಯನ್ನು ಬದುಕು ಆಸೆನ ಕೈಲ ಬದುಕು ನಮ್ಮ ಬದುಕು ಏನು ಮಾವ ಸಮಾಧಾನ ನೀನು ಕೂಡ ತೆಕ್ಕಿ ಬಿಡು ನಮ್ಗೆ ಆಗೋದಿಲ್ಲ ಯಾಕಪ್ಪ ನಮ್ಮ ಮಗಳು ಏಯ್ ನೀನ್ ಹಾರ್ಸಿ ಹಾರ್ಸಿ ನಾವು 16 ವರ್ಷಕ್ಕೆ ಜಿಗದಾಳಲ್ಲಿ ತಿಂಡಿ ಮುದ್ರಿ ನಿಂದು ಸಂಡೆ 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 ಮಲ್ಲವಂತ ಮಗಳ ನಮ್ಮ ಹಳ್ಳಿಯವರು ಕೂಡ ಡ್ಯಾನ್ಸ್ ಮಾಡಕ್ ಕೂತಿದ್ದಲ್ಲ ಅದಕ್ಕೆ ನನಗೂ ಸ್ವಲ್ಪ ಹುರುಪ ನೀವಾ ನಿಂದು ಐದು ರೂಪಾಯಿ ಬಾ ಹಿಂದೆ ಹೋಗಿ ನಿಂತು ನೋಡ್ತೀನಿ ಇಲ್ಲ ನನ್ನ ಮೈಕ ಬಲಗಾರ ಮಾತಾಡೋಗಾರ ಯಾವತ್ತು ಎನಿಸಿ ಏಕೆನ್ಸು ಸಾಕಾಗಿದ್ದು ಜಳಕ ಮಾಡಿಲ್ಲ ಏ ಸ್ವಚ್ಛ ಮಾಡ್ಕೊಂಡಿ ನೀವು ದೊಡ್ಡಕ್ಕೆ ಏನು ಏನು ಮಾವ ತಂದಿ ಮಗಳು ಇಬ್ರು ಸೇರಿ ಏನ ವಾಕಿಂಗ್ ಬಂದ್ರಿ ಏನ ಅಂದಂಗ ಯಾರು ಪಿಂಡ್ರಿಕೆ ಅಲೋ ಬಸ್ಯ ನಿನ್ನ ಗಿರಣಿ ಅಲೋ ಬಸ್ಯ ಇವ್ರು ನಮ್ಮ ಊರಿಗೆ ಬಂದು ಹೊಸ್ದಾಗಿ ಬಂದು 2 ದಿನ ಆಯ್ತು ಹೌದು ನೀ ಏನ್ ಚೀಲ ಕೈಯಾಗ ಸಾಮಾನ ಏನಿಲ್ಲೋ ಮಾವ ಈ ಸುತ್ತ ಹಳ್ಳಿ 24 ಹಳ್ಳಿ ಜನನು ಈ ಬಸ್ ಮಾಮನ ಬೇಕಂತೇಳಿ ಈ ಬರ್ತಾರ ಅದ್ದದ್ರಾಗ ಅವನು ಸಿದ್ದರಾಮಯ್ಯ ಒಬ್ಬ ಬಸ್ ಪ್ರೇಮ ಆಗ್ಬಿಟ್ಟಾನ ರಾಕೆಲ್ಲ ರೂಪಾಯಿ ಇಲ್ಲ ಅಂದ್ರೆ ಬಸ್ ಹತ್ತವು ಬರ್ತಾವು ಬಂದು ಗಂಟು ಬಿದ್ದು ಎಲ್ಲರಿಗೆ ಹಾಕಿ ನನ್ನ ಮುಂಜಾನೆ ಎಲ್ಲ ಫುಲ್ ಹೀಟ್ ಆಗಿಬಿಟ್ಟನ ಅಂತದ್ರಾಗ ಇವನು ಅವನಿ ಹಾಳ ಕೇಳ್ಯಾರು ಒಮ್ಮೆ ಸಿಂಗಲ್ ಒಮ್ಮೆ ತ್ರಿಬಲ್ ಕೊಟ್ಟು ನನ್ನ ಹಿಂಜನ ಫುಲ್ ಹೀಟ್ ಆಗಿ ಸುಟ್ಟು ಹೋಗ್ಬಿಟ್ಟದು ಮಾವ ಅದಕ್ಕ ರಿಪೇರಿ ಮಾಡ್ಸಂಬರಕ್ಕ ಸೀಟೆ ಕೊಟ್ಟಿನಿ ಮಾವ ಏನ್ ನಿನ್ನ ಗಿರಣಿ ಸಣ್ಣದಾಗಿ ದೊಡ್ಡ ಪುಟ್ಟಿ ಹಾಕಿ ಸುಟ್ಟಿರ್ಬೇಕು ಅವನು ಸಣ್ಣಾಗಿದ್ ನೀ ಹೋಗಿ ನೋಡಿ ಬಗ್ಗಕ್ಕೆ ಹೋಗಿದ್ದೇನೆ ನೆಟ್ಟಕ್ಕೆ ಹೋಗಿದ್ದೆ ಯಪ್ಪ ಅಲ್ಲ ಬೀಸೋದೇನು ಸರಿ ಇದೇನು ಸಾಣದು ದೊಡ್ಡದು ಅಂತ ಹಿಂಗ ಕೌನ್ಸ್ ಮಾಡಿಟ್ಟು ಅದೇನಂತಾರಲ್ಲ ಅಡ್ಡು ಗೋಡಿ ಮ್ಯಾಗ ದೀಪ ಇಟ್ಟು ಮಾತಾಡ್ಬಿಡ ನಾ ಸಣ್ಣಕ್ಕೆ ನಂಗೆ ಹೌದ್ರಿ ಬಸವರ ಕರೆಂಟ್ ಇಲ್ಲ ಅಂದ್ರೆ ಹೆಂಗ್ ಬೀಸ್ತೀರಿ ನೀವು ಕರೆಂಟ್ ಇಲ್ಲ ಅಂದ್ರು ಸುಮ್ದು ಮಗ ಅಲ್ರಿ ಇವ ಜನರೇಟರ್ ಹಚ್ಚಿ ಚಲೋ ಮಾಡತ್ತೀನಿ ಅಂತ ಸಲ ತಿಳ್ಬೇಡ್ರಿ ಬಸ್ ಏನಂದ್ರ ನೋಡಪ್ಪ ಬಸ್ ಸಿಕ್ಕ ಕೈಯಲ್ಲಿ ಚಾಲೋ ಮಾಡಿದ್ರ 3 ತಿಂಗಳು ಬರೋ ಮಿಷನ್ ಹಿಂದಕ್ಕೆ ಮಕ್ಕಳೇ 3 ದಿನ ಬರದಲ್ಲ ಏನಂತ ಡಾಕ್ಟ್ರ ಆತ 100ಕ್ಕೆ 100 ಕರೆ ಐತ್ ನೋಡ್ರಿ ಕುಂಕಣರ ಲೇ ಮಾವ ನೋಡೋದಕ್ ಚಂದ ಅದನ ನೌಕರಿ ಬೇರೆ ಮಾಡ್ತಾನ ಅಂತ ಹೇಳಿ ಮಗನ ನಿನ್ನ ಮಗಳ ಕೊಡೋ ಪ್ಲಾನ್ ಏನಾದ್ರು ಮಾಡಿದೆ ಅಂದ್ರ ನಿನ್ನ ಹಣ ಗುಟಕ್ ಬಡದ ನಿನ್ನ ಹಣದ ಮುಂದೆ ಲಾಭ ಹೊಯ್ಕೊಳಕ್ ಯಾರು ದಿಕ್ಕಿಲ್ಲಾರ್ದಂಗ ಮಾಡಿ ನಟು ರಾತ್ರಿ ನಿನ್ನ ಮಗಳ ಹಾರ್ಸೊಂಡ್ ಹೋಗ್ಕತ್ತ ನೋಡಪ್ಪ ಮಗನ ಸುಮ್ಮನೆ ಹಂಗೆ ಕರೆಂಟ್ ಹೊಡೆದಕ್ಕಾಗಿ ಹಂಗ ಬೆದ್ರಿಗೊಂಬಿ ಹಂಗೆ ನಿಂತೆಲ್ಲ ಏನು ವಿಚಾರ ಮಾಡ್ತೀವಿ ಅನ್ನಕ್ಕೆ ಪಾತೆಯೇ ಅಪ್ಪತೆ ಕೇನ ಅಪ್ಪಾಚಿಯ ಅಪ್ಪತೆ ಕೇಕೆ ಅಪ್ಪಾಚಿ ತೋ ಅಪ್ಪತೆ ಕೂಚು ಅಪ್ಪಾಚಿಯೇ ಈ ನನ್ನ ಪಾತೆಯೇ ಅಪ್ಪತೆ ಕೇಕೆ ಅಪ್ಪಾಚಿಯ ಅಪ್ಪತೆ ಕೇಕೆ ಅಪ್ಪಾಚಿ ತೋ ಅಪ್ಪತೆ ಕೂಚು ಅಪ್ಪಾಚಿಯೇ ಮಗಳ ಇತ್ತಿದ್ದಾಗ ನಿಮ್ಮ ಮೌಗ ಒಂದ್ ಇಟ್ಟಂಗಿನ ಕರ್ತೀವಿ ನೋಡು ಮತ್ತೆ ಸ್ಟಾರ್ಟ್ ಆಗೈತೆ ಅದಕ್ಕ ಹಿಂಗ್ ಮಾಡಕತ್ತಾನೋ ಯವ್ವ ಇವ್ನು ಮಾಡಿ ಕಳ್ಸಂಗ್ ಮಾಡಿಬಿಡ್ರಿ ಆ ಗಜ್ಮ ಮುತ್ತೆ ಮೀರ್ಸಂಗದಿಯಲ್ಲ ನೀ ಕರೆಕ್ಟ್ ಆಡ್ತೀರೇನ್ರಿ ಅದಕ್ಕೆ ಯಾಕೆ ಚಿಂತೆ ಮಾಡ್ತೀರಿ ಕುಲ್ಕಣರ ನಾವೇನೋ ಶುದ್ಧ ಮಾಡಕ್ರಿ ನೋಡಪ್ಪ ಮಾವ ನೀ ಹೇಳಿದಂಗ ಗುದ್ದವನ್ ಬ್ಯಾನಿ ಬಂದಿದ್ದಂತು ಕರೆನೇ ಐತಿ
ನೋಡಪ್ಪ ಡಾಕ್ಟ್ರ ನೀ ಏನ್ ಸುತ್ತ ಮಾಡೋದ್ ಬೇಕಾಗಿಲ್ಲ. ಈ ಬ್ಯಾನಿಗೆ ಔಷಧಿ ಅಂಜಲಿ ಕಡೆ ಐತಿ, ಆಕಿ ಕೊಡ್ತಾಳ, ನಾ ತಗೋತೀನಿ. ನೀವಿನ್ನ ಜಾಗ ಖಾಲಿ ಮಾಡ್ರಿ. ನೋಡ್ ಬಸ್ಸ, ಅಂಜಲಿ ಆಯುರ್ವೇದ ಮೆಡಿಸಿನ್ ತಗೋ. ಅಲ್ಲ, ಆಯುರ್ವೇದಕ್ಕಿಂತ ನಾನು ಇಂಗ್ಲಿಷ್ ಮೆಡಿಸಿನ್ ತಗೋಲಿ, ಬಾಳ ಸ್ಟ್ರಾಂಗ್ ಇರ್ತೈತಿ. ಬ್ಯಾಡಪ್ಪ, ನಮ್ಮ ಒಟ್ಟ ನಿಮ್ ಇಂಗ್ಲಿಷ್ನವ್ರು ಮಗ ಯಾರು ಸ್ಟ್ರಾಂಗ್ ಇರ್ತಾವ. ಚುಟ್ಟಬೇಕೇನ್ರಿ? ನೋಡಪ್ಪ ಬಸ್ಯ, ಗೌಟಿ ಔಷಧಿಯರ ತಗೋ, ಈಗ ಇಂಗ್ಲಿಷ್ ಮೆಡಿಸಿನ್ ತಗೋ. ಒಟ್ಟಿನಲ್ಲಿ ನೀವು ಒಟ್ಟ ಸುತ್ತಾಗು. ಏನಂತ ಯಾವ ಮಗಳ ನಡಿ ಹೋಗಪ್ಪ. ನಾ ಬಸ್ಸು ಮಾಮಗ ಆಯುರ್ವೇದಿಕ ಗಿಡಿ ಮೂಲಕ ಸೊಪ್ಪೆಲ್ಲ ತೋರ್ಸಿ ಬರ್ತೀನಿ. ನಿಮ್ಮ ಮುನ್ನಡಿ ನಾ ಇಂದ್ರ ಕಡೆ ನಾನಿನ್ನ ಹೊಡಿ ಅಂದಿದ್ದೇನು? ನಿನ್ ತಿಂಡಿ ಹೆಚ್ಚಾಗಿ ನೀ ಹೊಡೆದಿನ? ಮನೆಗೆ ಇನ್ನ ಊಟಕ್ಕ ಏನು ಮಾಡಿಲ್ಲ. ಈ ವಯಸ್ಸಾದ ಮುದುಕಗ ಉಪವಾಸ ಇಟ್ಟು ಮಣ್ಣಿಗೆ ಮಾಸಿಲ್ಲದಂಗ ಮಾಡಬೇಕಂತ ಮಾಡಿ ನಾನಿನ್ನ ಅವನು ಚಿಂತೆ ಮಾಡಕ್ ಹುಟ್ಟಿದಕ್ಕಿನ. ಪಪ್ಪ ನೀನ್ ನನಗೆ ಹೊಡೆದಿ? ಯಪ್ಪ ಅಲ್ಲ, ಇರೋದ ನನಗೆ ಒಬ್ನೇ ಸೋದರ ಮಾವ ಅದನ. ಒಬ್ಬನಿಗೆ ಕಳಿಸಿ ಏನಕ್ಕೆ ಏನಾರ ಹಾವು ಕಚ್ಚಿ ನಗದು ಬಿದ್ದಂದ್ರು ನಾ ಯಾರಿಗ ಸೋದರ? ಮೊಚ್ಚ ನೀ ಮೋನ ಬಾಯಿನ ಜರ್ಸಿ ಹಾಕಳ ಬಾಯಿ ತಗದ ಅಂಬಾತ ಬಾಯಿ ತೆಗಿತಲ್ಲ. ನೋಡಪ್ಪ ಬಸ್ಸ, ನಿನಗ ಆರಾಮ ಆಗ್ಬೇಕು ಅನ್ನೋದಿತ್ತಪ್ಪ ಅಂತಂದ್ರ ನಮ್ಮ ಮನ್ಯಾಗಿದ್ದಾಗ ಬಾ. ಯವ್ವ ಮಗಳ ಅವಾಗ ಹಾಕಿ ಕೊಟ್ಟು ಕಳ್ಸಕ್ಕಂತ ಏನು ಔಷಧ? ನಡಿ ಹೋಗಮ್. ನಾನು ಹೋಗಿ ಬರ್ತೀನಿ. ಇವ ಅದನ್ನೇ ಪಿಂಡ್ರಿಕೆ ಉಸ್ಡಿಕೆ, ಇವ ಇರ್ಲಾ ಟೈಮ್ನಾಗ ನಿನಗೆ ಫೋನ್ ಮಾಡ್ತೀನಿ. ಅಲ್ಲೇನ್ ನೋಡ್ತಿ? ಇಲ್ಲಿ ನೋಡ. ನಡಿಯ ನಿಮ್ಮವನು ಯಾಕೆ ಬಂದಾರ? ನಮ್ಮ ಊರಾನ್ ಹುಡ್ರು ಸರಿ ಇಲ್ಲ. ಈ ಕೊಡ ಹೊತ್ಕೊಂಡು ತಿರ್ಮ್ಯಾಗ ಕೊಡ ಹೊತ್ಕೊಂಡು ಹೊಂಟೆಪ್ಪ ಅಂತಂದ್ರೆ ಕಲ್ಲು ಹೋಗದ್ರಪ್ಪ ಅಂತಂದ್ರೆ ಆಡಾಡಿದ್ದು ತೂತ ಅತ್ತಿ ಅತ್ತಿದ್ದು ಆಡಲ್ಲ. ಹಂಗ ಮಾಡ್ತಾವ. ನಡಿಯ ನೀನ್ ಅವನವ ಬಾ. ಇರ್ಲಿ ಬಿಡು, ನಿಮ್ಮ ಅವನು ಒಂದಿಲ್ಲ ಒಂದಿನ ತೂತು ಬೀಳುದೇ ಚಿಪ್ಪಾಯಿ ಚಿಪ್ಪಾಯಿ. ನಿನ್ನಂತ ಅಪ್ಪ ಇಲ್ಲ, ಬಾಳಲ್ಲಿ ನೀನೇ ಎಲ್ಲ. ನಿನ್ನಂತ ಅಪ್ಪ ಇಲ್ಲ, ಬಾಳಲ್ಲಿ ನೀನೇ ಇಲ್ಲ. ನಿನ್ನ ಮಗಳು ಇಲ್ಲ, ಒಂದು ಆಗಲ್ಲ. ನಿನ್ನ ಮಗಳು ಇಲ್ಲ, ಬಯಲು ನೀನೇ ಇಲ್ಲ. ನೀನು ನನ್ನ ಪ್ರಾಣ, ನೀನು ನನ್ನ ಜೀವ, ದೇಶಾಗ ಒರಿಜಿನಲ್ ಚಾಯ್ಸ್ ಹೊಡೆದನ, ಅದಕ್ಕೆ ಮುಂದೆ ಹೊಡ್ಯಾಕತ್ತಾನ. ನಮ್ಮ ಅಪ್ಪ ಇರ್ಲಾ ಟೈಮ್ ಸರಿಯಾದ ಟೈಮಿಗೆ ಬಾ, ನಿನಗೆ ಔಷಧಿ ಕೊಡ್ತೀನಿ. ನಾ ಹೋಗ್ಬರ್ಲೆ? ಬಸ್ಸ, ಕಲಿಯುಗ ಬಾಳ ಕೆಟ್ಟೈತಿಲಿ. ಈ ಹರಿಯದ ಹುಡುಗಿಯರಲ್ಲಿ ಬೀಳುದು ಒಂದೇ, ಈ ಹಾಳಾಗಿದ್ರೆ ಬಾಯಿ ಬೀಳುದು ಒಂದೇ. ಹೌದು, ಅಂಜಲಿ ಹೋಗೋ ನೀವು ಕಿವಾಗ ಏನೇ ಹೇಳೋದಲ್ಲ? ಅಂಜಲಿನ ನಿನ್ನ ಮರ್ಡರ್ ಮಾಡ್ಬೇಕಂತ, ಆಮೇಲೆ ನನ್ನ ಮದುವೆ ಅಕ್ಕಳಂತ. ಹೆಂಗ್ ಮಾಡಬೇಕಪ್ಪ ಹಂಗಂದಾರ? ಹಂಗ ಹೋಗೋ ನಮ್ ಕಿವಾಗ ಒಂದು ಮಾತು ಹೇಳಂಗ ನಿನಗ ಗುಂಟೂರು ಮೆಣಸಿನ್ಕಾಯಿ ಇಟ್ಟಂಗ ಆತೈತಂತ. ಹಾಕದಪ್ಪ ಹಾಲಿಕಪ್ಪ ಅಂದ್ರ ಹೆಂಗ? ಯಾಕಪ್ಪ ಅಂದ್ರ ಮಾಲ ನಮ್ಮದೈತದ ಅಂತದ್ರಾಗ ನಮ್ ಕೈ ನಾವು ಏನ್ ನಂಬ್ಲಾರಂತ ಕಾಲಿದ. ಪುರಾಣ ಪುಣ್ಯಕಥೆ ಒಳಗ ಹಿರಿಯರು ಹೇಳ್ಯಾರ ಕೇಳಿದಿಲ್ಲ? ಹೆಣ್ಣಿನ ಸಂಬಂಧ ಎಂತಿಂತರೋ ಯುದ್ಧ ಮಾಡಿ ಗುದ್ದಿ ಸೇರ್ಯದಂತೇಳಿ. ನೋಡ್ ಬಸ್ಸ, ಈ ಬಲ್ಲವ್ರು ಹೇಳ್ಯಾರಲ್ಲ, ಮೂವರ ಹೆಣ್ಣಿನಿಂದ ಬಿದ್ದವನು ತಿಪ್ಪೆ ಗುಂಡಿ ಒಳಗೆ ಬಿದ್ದವನು ಸಮ ಅಂತ ಗೊತ್ತೈತಿಲ್ಲ? ಹೌದಲ್ಲೇ ಸತ್ಯ. ಆ ದೇವ್ರ ಒಂದ್ ಪಕ್ಕ ಮಾಡಿದ ಅಂತ ತಗೊಂಡೆ, ಅದೇ ಹೆಣ್ಣಿನ ಮರ್ಮ. ಹೋಗ್ಲಿ ಬಿಡು ಬಸ್ಸ, ಪ್ರತಿಯೊಂದು ಹೆಂಗಾರ ಮಾಡಿ ಈ ಅಂಜಲಿ ಮುಂದ ಇಲ್ಲಾರ ಸಲಾರ್ದ ಹೇಳಿ, ಈ ಬಸ್ಸ ಮುಂದ ಇಲ್ಲಾರ ಸಲಾರ್ದ ಹೇಳಿ, ಒಟ್ಟ ಅಂಜಲಿ ಗಂಡ ಅವ್ರ ಮಾತು. ಯಾಕ್ಲೆ ಮಗನ ಸತ್ಯ? ನನ್ನ ಮಾತು ಕೇಳಿ ನಾನು ಸತ್ಯ ಹೆಂಗ? ಸತ್ತಿಲ್ಲ ನಾಯಕ ಸಾಯ್ಲಿ, ನಿನ್ ದೋಸ್ತ ಹಾಕಿ ಅನ್ಕರೆ ಒಟ್ಟ ಅಂಜಲಿ ನಿನ್ನ ಒಂದ್ ಮಾಡ್ದ ಗುರಿ ನೋಡಪ್ಪ. ಬ್ಯಾಡಪ್ಪ ಯಪ್ಪ ಬ್ಯಾಡ. ನಮಗ ಗುರಿ ಅಂತೇಳಿ ಗುಂಡಿ ತೊಡೋ ಮಕ್ಕಳು ಬಾಳ ಅದರ ಈ ಕಲಿಯುಗದಾಗ. ಅಂತದ್ರಾಗ ನಮ್ಮ ಸೊಂಡಿಗೆ ನಾವೇ ಕುಡಿದ್ರೆ ಬೇಸಿ, ಇಲ್ಲಪ್ಪ ಅಂದ್ರ ಏನೋ ಕುಡ್ಸು ಪಿತೃಪಿಲ್ಲಿ ಮಕ್ಕಳು ಅದಾರ. ನಡಿ ನಾವು ಹೋಗೋಮ. ನಡಿ. ಹಾರಿ
ಕವೆಯಲ್ಲ. ಪ್ರೀತಿಸುವವರ ಪಾಲಿಗೆ ನಾನು ಜೈರ. ನನಗೆ ಎದುರಾಗಿ ಬಿದ್ದವರಿಗೆ ಹತ್ತುವುದು ಕಣ್ಣೀರಿನ ಕರ್ಮ. ಸತ್ಯ, ನ್ಯಾಯ, ನೀತಿ, ಧರ್ಮ ಎತ್ತಿ ಹಿಡಿಯುತ್ತೇನೆಂದು ವಿಶ್ವಾಸಕ್ಕೆ ಕೈ ಹಾಕಿರುವ ಆ ಅರ್ಜುನ ಇನ್ನು ಹಸುಗೂಸು. ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದವರು ಈಗ ಏನಾದರೂ ಗೊತ್ತಾ? ನಾನೇ ಧೀರ ಎಂದು ಕಿತ್ತೂರು ರಾಣಿ ಚೆನ್ನಮ್ಮ, ಬೆಳವಾಡಿ ಮಲ್ಲಮ್ಮ, ಸಂಗೊಳ್ಳಿ ರಾಯಣ್ಣನಂತವರೆಲ್ಲ ಬ್ರಿಟಿಷರಿಗೆ ಹಿಡಿದುಕೊಟ್ಟವರು ಯಾರು ಅಲ್ಲ, ಇದೇ ನಮ್ಮ ದೇಶದ ಚಾಂಡಾಲರು. ಅಂಥದ್ರಲ್ಲಿ ಎಕ್ಕೊಚ್ಚಿತ್ತು ಗೇಣು ಹೊಟ್ಟೆಗಾಗಿ ಹೊಟ್ಟೆ ತುಂಬಿಸಿಕೊಂಡು ಬಂದಿರುವರು ಬಡ ಬಿಕಾರಿ ಅರ್ಜುನ ನನಗೆದುರಾಗಿ ನಿಂತರೆ ಚಟ್ಟಕ್ಕೇರುವುದು ಅವನ ಹೆಣ ನಿಶ್ಚಿತ. ಕುಲ್ಕರ್ಣಿ, ಕುಲ್ಕರ್ಣಿ, ಎಲ್ಲಿ ಹಾಳಾಗೋನಪ್ಪ ಈ ಬಡ್ಡಿ ಮಗ? ಹಾಳಾಗಿ ಹೋಗಲ್ರಿ ಈ ಕುಲ್ಕರ್ಣಿ. ಹರ್ಷಿಣದ ಕೂಡಿಗೆ ಹೋಗಿ ವರ್ಷದ ಕೂಡ ಕಾಕೊಂಡಂಗೆ ತೋರಿದಪ್ಪ ಅನ್ಸುತ್ತಿ. ಕುಲ್ಕರ್ಣಿ ಅಂದ್ರು ಏನಲೇ ನಿನ್ನ ಮಾತಿನ ಅರ್ಥ? ಅರ್ಥವಿಲ್ಲದ ಮಾತ ವ್ಯರ್ಥವಿಲ್ಲದ ಕೆಲಸ ಎರಡು ಈ ಕುಲ್ಕರ್ಣಿಗೆ ಆಗಿ ಬಂಗಾರದಂತ ಕೆಲಸ ಕೊಟ್ಟ ಕಳ್ಸನ್ರಿ ಬೆಟ್ಟದಂತ ಸುದ್ದಿನ. ಅದಕ್ಕೆ ಹರ್ಷನಿಗ ಲೇಟ್ ಆಯ್ತು. ಕುಲ್ಕರ್ಣಿ ಬೆಟ್ಟದಂತ ಸುದ್ದಿ ಕಳಿಸ್ಲಕ್ಕೆ ನಾನೇ ನಾವು ಅರ್ಜುನ ಜೊತೆ ಎಂಟಸ್ತಿಕೆ ಬೆಳೆಸ್ಲಾಕಂತೀರ ಅಂತ ತಿಳ್ಕೊಂಡಿನಲ್ಲಿ ಪಟ್ಟ ಬಡವ ರಾಸ್ಕಲ್. ಗೋಧಿ ಬಯಸಿದ್ದು ಹಾಲು ಅನ್ನನೆ, ಡಾಕ್ಟರ್ ಹೇಳಿದ್ದು ಹಾಲು ಅನ್ನನೆ ಅನ್ನುವಾಗ ಆ ಅರ್ಜುನನ ತಮ್ಮ ಶಂಕರ ನಿಮ್ಮ ತೆಲುಗಿನ ಶೀಲನ ಪ್ರೀತಿ ಮಾಡಕತ್ತದಾರತ್ರಿ. ಅದಕ್ಕೆ ನಮಗ ಮದುವೆ ಮಟ್ಟ ಬಂದಿದೆ ನಮಗ ಸುದ್ದಿ. ಅದಕ್ಕೆ ನಿಮ್ಮ ಸಾಹುಕಾರನ ಕೇಳಿ ಹೇಳುವಂತ ಹೇಳಿ ಕಳಿಸ್ಯಾನ ಆ ಬೆಟ್ಟದಂತ ಸುದ್ದಿ. ಕುಲ್ಕರ್ಣಿ ಯಾರ ಎದುರಿಗಿಂತ ಮಾತಾಡಕತ್ತಿನ ಮಗನೇ ಅರಿವಿರ್ಲಿ. ಅವನು ಈ ಅಗಲ್ಪ ಈ ಊರಿನ ಶ್ರೀಮಂತ ಮನಸ್ಸಿನಾಗ ಅರಿವಿಟ್ಟುಕೊಂಡು ಮಾತಾಡಲಿ. ಸಾಹುಕಾರ ನಿಮಗ ಕರೆ ಹೇಳಿದ್ರ ನಿಮಗ್ ಸಿಟ್ಟ ತೆಗಿ ಪಿತ್ತು ಬರ್ತದ ಇಲ್ಲ ಅಂತ ಹೇಳುದಿಲ್ಲ. ಬೇಕಂದ್ರ ನಿಮ್ಮ ತೆಂಗಿನ ಕರೆದು ಕೇಳಿ ಹೇಳದಿದ್ರ ನಮ್ಮ ಅರ್ಜುನ ನಮ್ಮ ಚರ್ಮನೇ ಸುಲಿತೀನಿ ಅಂತಾನ. ಇಬ್ಬರು ಮಧ್ಯಾಹ್ನ ಸಿಕ್ಕು ಅಡಿಕೆ ಕೈಯಾಗ ಹಡಕೋತ ಸಿಕ್ಕಂಗಾಗೈತ್ರಿ ನನ್ನ ಹಣೆ ಬರ. ಸಿರಿತನದ ಸುಪ್ಪತ್ತಿಗೆ ಮೇಲೆ ಹಾಳಿ ಬೆಳೆ ನನ್ನ ತಂಗಿಯನ್ನ ಆ ಬಡ ಬಿಕಾರಿ ಮನೆಗೆ ನಾನು ಸಸಿ ಹೇಗೆ ಮಾಡಿಕೊಡಬೇಕೆ? ಅದೆಂದಿಗೂ ಸಾಧ್ಯವಿಲ್ಲ. ಚಪ್ಪರಕ್ಕೆ ಗತಿ ಇಲ್ಲದವನು ಉಪ್ಪರಿಗೆ ಆಸೆ ಪಟ್ಟಂತೆ
ತಿಳ್ಕೊಂಡಂಗ ಅಲ್ಲ ರೀ ಸಾವುಕಾರಿ. ಈ ಜೋಗದ ಗುಂಡಿನೇ ಬೇರೆ, ಕಿಚ್ಚೆಯ ಗುಂಡಿನೇ ಬೇರೆ. ಅಂದ ಗಡ್ಡ ಬಿಟ್ಟ ಸನ್ಯಾಸಿ ಹಾಕಲಕ್ಕೆ ಸಾಧ್ಯನೇ ಇಲ್ಲ. ನೀವು ತಿಳಿದ ಅಲ್ಲ ರೀ ಆ ಶೀಲಾನ ಅದು ಕೇಳಿಬಿಡ್ರಿ ನೀವೇ. ಏ ಕುಲ್ಕರ್ಣಿ, ಕುರಿ ಕೇಳಿ ಮಸಾಲೆ ಏರುವ ಜೈಮಾನ್ ಅಂದಲ್ಲೇ. ಏನಂದಿ? ಏನುವರೆಯೋ ನನ್ನ ತಂಗಿ ಮುಂದೆ ಪ್ರೀತಿ ಪ್ರೇಮದ ಹುಚ್ಚು ಕೆಡಿಸೋದಕ್ಕೆ ನನಗಿಷ್ಟವಿಲ್ಲ. ದನಿಗಳ ಮುಳ್ಳ ಮುಳ್ಳಿನಿಂದಲೇ ತೆಗಿಬೇಕು, ಸುಳ್ಳನ್ನು ಸುಳ್ಳಿನಿಂದಲೇ ಸಾಧಿಸಬೇಕು. ಅಂದ ಮೇಲೆ ಸತ್ಯ ತಿಳ್ಕೋಬೇಕಂತ ಮನಸ್ಸು ಮಾಡಿದ್ರೆ ನಿಮ್ ತಂಗಿನ ಕರೆದು ಕೇಳಿಬಿಡ್ರಿ. ಏನಂದಲೇ? ನಾನ್ ತಂಗಿನ ಕರಿಬೇಕಾ? ಶೀಲಾ, ಏ ಶೀಲಾ, ಯಾಕಣ್ಣ ಇಷ್ಟೊಂದು ಅರ್ಜೆಂಟ್ ಆಗಿ ಕರಿತಾ ಇದೀಯಾ? ಏನ್ ವಿಷಯ? ಏನಿಲ್ಲಮ್ಮ, ಈ ನಮ್ಮ ಕುಲ್ಕರ್ಣಿ ನೋಡಮ್ಮ ಶೀಲಾ, ನಿನ್ನ ಬಗ್ಗೆ ನಮ್ಮ ಗೊಟ್ಟಗಣಿಕೆ ಒಳಗ ಸುದ್ದಿ ಮಾತಾಡುದು ಇಲ್ಲದ ಒಂದು ಸಣ್ಣ ಮಾತ ಗಾಳಿಯಲ್ಲಿ ಗೂಳೆ ಬೀಸ್ತಿತ್ತು. ಅದಕ್ಕೆ ಕುಲಕರ್ಣಿಯವರೇ, ವಕ್ರ ದೃಷ್ಟಿಯಿಂದ ಚಕ್ರ ಬೀಸೋದನ್ನ ಬಿಟ್ಟು ನೇರವಾಗಿ ಕೇಳಿ ಅದೇನಂತ. ಅಣ್ಣ ನೀನಾದ್ರೂ ಕೇಳೋಣ ಅದೇನಂತ. ಶೀಲಾ, ಆ ಅರ್ಜುನ ನನಗೆ ಒಂದು ಸುದ್ದಿ ಹೇಳಿ ಕಳಿಸಿದಾನೆ. ಅವ್ರ ತಮ್ಮ ಇದಾನಲ್ಲ ಶಂಕರ ಜೊತೆ ನೀನು ಲವ್ ಮಾಡ್ತಾ ಇದೀಯ ಅಂತ. ಅವ ನಮ್ಮ ಜೊತೆ ಸಂಬಂಧ ಬೆಳೆಸ್ಬೇಕಂತ ನನಗೆ ಹೇಳಿ ಕಳಿಸಿದಾನಮ್ಮ. ಅದು ಸತ್ಯನಾ ಇಲ್ಲ ಸುಳ್ಳು ಅಂತ ಹೇಳ್ಬಿಡಿ. ಓಹೋ, ಶಂಕರ್ ನಾವಿಬ್ಬರು ಪ್ರೀತಿಸುವ ವಿಷಯವನ್ನು ತಮ್ಮ ಮನೆಯಲ್ಲಿ ಒಪ್ಪಿಸಿ ಮದುವೆ ಕೂಡ ಹೇಳಿ ಕಳಿಸಿದ್ದಾನೆ. ಈಗ ನಾನು ಒಳ್ಳೆ ಅಂದ್ರೆ ನಮ್ಮಿಬ್ಬರ ಪ್ರೀತಿ ಮುರಿದು ಬಿಡುವುದು ಖಂಡಿತ. ಹೌದಣ್ಣ, ನಾವಿಬ್ಬರು ಕಾಲೇಜಿನಲ್ಲಿ ಒಬ್ಬರಿನೊಬ್ಬರು ಪ್ರೀತಿಸಿದ್ದು ನಿಜ. ಈಗ ಅದು ಮದುವೆ ಹಂತಕ್ಕೂ ಬಂದಿರೋದು ನಿಜ. ಇದು ನಾನೇ ನಿಮ್ಮ ಬಳಿ ಹೇಳ್ಬೇಕಂತ ಇದ್ದೆ, ಆದ್ರೆ ನೀವೇ ಕೇಳ್ಬಿಟ್ರಿ ಅಷ್ಟೇ. ಮುಚ್ಚು ಬಾಯಿ ಶೀಲಾ, ಅರಮನೆಯಲ್ಲಿ ಅರಣಿಯಾಗಿ ಸಾಕಿದ ನಿನ್ನನ್ನು ಕೊಚ್ಚಿತ್ ಬಡಾಧಿಕಾರಿಯನ್ನು ಕೊಟ್ಟು ಮದುವೆ ಮಾಡುವಷ್ಟು ಕಟುಕನಲ್ಲ ಮೈ ನಿನ್ನ. ನೀ ನಿನ್ನ ಹುಚ್ಚು ಪ್ರೇಮವನ್ನು ಇಲ್ಲಿಗೆ ಬಿಟ್ಟು ಬಿಡು. ಕಪಟ ಶಂಕರ ಸರ್ವ ಆಸ್ತಿಯಲ್ಲ, ನನ್ನ ಸರ್ವ ಆಸ್ತಿಯಲ್ಲ ಅನುಭವಿಸಬೇಕಂತ ಹೇಳಿ ನಿನ್ನ ತಲೆಯಲ್ಲಿ ಇಲ್ಲ ಸಲ್ಲದ ಪ್ರೀತಿ ಎಂಬ ಹುಚ್ಚನ್ನು ಇಳಿಸಿದಾನೆ. ಬೇಡ, ಬಿಟ್ಟು ಬಿಡು ಇಲ್ಲಿಗೆ. ನಿನ್ನ ಹುಚ್ಚುತನ ಪ್ರೀತಿ ಪ್ರೇಮ ಎಂಬುದನ್ನು ಇಲ್ಲಿಗೆ ಬಿಟ್ಟು ಬಿಡು. ಸಾಕರೆ ಮುಚ್ಚಿದ ಕೆಂಡದಂಗ ನನ್ನ ಮನೆ ಒಳಗ ಕುಲಕರ್ಣಿಯವರೇ, ಇದು ಅಣ್ಣ ತಂಗಿಯರ ವಿಚಾರ, ಮಧ್ಯದಲ್ಲಿ ಬಾಯಿ ಹಾಕಬೇಡಿ. ಅಣ್ಣ, ನಾನು ಶಂಕರನನ್ನ ಮನಸಾರೆ ಪ್ರೀತಿಸಿದ್ದೇನೆ, ಅವನನ್ನೇ ಮದುವೆ ಆಗ್ಬೇಕಂತ ನಿರ್ಧಾರ ಮಾಡಿದ್ದೇನೆ. ನೋಡು ಶೀಲಾ, ನಾಯಿಯನ್ನು ತೆಗೆದುಕೊಂಡು ಬಂದು ಸಿಂಹಾಸನ ಕೂಡಿಸಿ ಪಲ್ಲಕ್ಕಿಯಲ್ಲಿ ಮೆರವಣಿಗೆ ಮಾಡಿದರೂ ಕೂಡ ಆ ನಾಯಿ ತನ್ನ ಕಸಬನ್ನು ಬಿಟ್ಟು ಕೊಡುವುದಿಲ್ಲ. ಅದೇ ತರನಾಗಿ ಇಡೀ ನಮ್ಮ ಸರ್ವ ಆಸ್ತಿಯನ್ನು ಅನುಭವಿಸಬೇಕೆಂದು ಪ್ಲಾನ್ ಮಾಡಿ ನಿನ್ನ ತಲೆಯಲ್ಲಿ ಪ್ರೀತಿ ಪ್ರೇಮ ಎಂಬುದು ಹುಚ್ಚನ್ನು ತಲೆಯಲ್ಲಿ ಸೇರಿಸಿ ಬಿಟ್ಟಿದ್ದಾನೆ. ಆ ನಿನ್ನ ಕಪಟ ಶಂಕರ ಪ್ರೇಮಿ. ಅಣ್ಣ, ಶಂಕರನಿನ ತಂಗಿಯನ್ನು ಪ್ರೀತಿಸದೇನೆ ಎಂಬ ಒಂದೇ ಒಂದು ಕಾರಣಕ್ಕಾಗಿ ಸಿಟ್ಟಿನಿಂದ ಈ ರೀತಿ ಮಾತಾಡ್ತಾ ಇದೆಯಣ್ಣ. ಅಣ್ಣ, ಕಲಿತವರಿಗೆ ಮುಂದೊಂದು ದಿನ ನೌಕರಿ ಸಿಕ್ಕೇ ಸಿಗುತ್ತದೆ ಅಣ್ಣ. ಯಾವ ತಂಗಿ ನಿನ್ನ ತಲೆ ಕೆಟ್ಟದಂತ ಹೇಳಿ ಕಣ್ಣಿಗೆ ಆಯ್ದ್ರ ನಮ್ಮ ತಲೆನೇ ಪೆಟ್ಟಾಗುದು. ಇನ್ನ ಮನುಷ್ಯರು ರೊಕ್ಕ ಇಲ್ಲದ ಮನುಷ್ಯ, ರೆಕ್ಕೆ ಇಲ್ಲದ ಅಕ್ಕೆ ಇಲ್ಲದ ಮಾತು ಸ್ವಲ್ಪ ವಿಚಾರ ಮಾಡಿ ಹೇಳು. ಶೀಲಾ, ನಮ್ಮ ಸಿರಿತನಕ್ಕೆ ಒಪ್ಪುವಂತ ಹುಡುಗನೇನಾದರೂ ಇದ್ದರೆ ಹೇಳು.
ನಾನೇ ಈ 10 ಜನರ ಮುಂದೆ ನಿಲ್ಲಿಸಿ ನನ್ನ ಸರ್ವ ಆಸ್ತಿಯಲ್ಲ ಅವನಿಗೆ ಬರೆದು ಕೊಟ್ಟು ನಿನ್ನ ಮದುವೆಯನ್ನ ಈ ನಮ್ಮ ಬಿಜಾಪುರ ಡಿಸ್ಟಿಕ್ ಅಲ್ಲಿ ಯಾರು ಮಾಡಿರಬಾರದು, ಹಾಗೆ ನಾನು ಮಾಡಿಕೊಡುತ್ತೇನೆ. ಬಡತನವೋ ಸಿರಿತನವೋ ಅಂತ ಗೊತ್ತಿಲ್ಲ ಅಣ್ಣ, ಆದ್ರೆ ನಾನು ಶಂಕರನ ಮನಸಾರೆ ಇಷ್ಟಪಟ್ಟಿದ್ದೇನೆ, ಅವನನ್ನೇ ಮದುವೆ ಆಗುತ್ತೇನೆ. ಇದೇ ನನ್ನ ನಿರ್ಧಾರ. ಇದಕ್ಕೆ ನೀನು ಒಪ್ಪಿದರೆ ಸರಿ, ಇಲ್ಲವಾದರೆ ಮುಂದಿನ ದಾರಿಯನ್ನು ನಾನೇ ನೋಡಿಕೊಳ್ಳಬೇಕಾಗುತ್ತದೆ. ಕುಲಕರ್ಣಿ, ಈ ನನ್ನ ಸಕ್ಕಿನ ತಂಗಿಯ ಮಾತುಗಳನ್ನು. ಕುಲಕರ್ಣಿ, ಇದಕ್ಕೆ ಏನಾದರೂ ಒಂದು ಉಪಾಯ ಮಾಡಲೇಬೇಕು. ಏನೋ ಮಾಡ್ಬೇಕು ಆಗೋದಿಲ್ಲ ಸೌಕರ್ಯ. ಏನ್ರ ಮಾಡಕ್ ಹೋದ್ರ ನಿನ್ನ ತಂಗಿ ಜೀವ ಕಳ್ಕೋಬೇಕಾಗ್ತದ. ಸ್ವಲ್ಪ ವಿಚಾರ ಮಾಡಿ ನೋಡ್ರಿ. ಆ ಶಂಕರನಿಗೆ ನಿನ್ನ ತೆಂಗಿನ ಕೊಟ್ಟ ತಕ್ಷಣ ಮಧ್ಯದೊಳಗ ಅಣ್ಣ ತಮ್ಮರಿಗೆ ಜಗಳ ಶಂಕರನ ಕೊಟ್ಟು ಮದುವೆ ಮಾಡೋದು ಒಂದೇ ದಾರಿ. ಕುಲಕರ್ಣಿ, ನನಗೆ ಎದುರಾಗಿ ನಿಂತ ಅರ್ಜುನನ ತಮ್ಮನಿಗೆ ಹೆಣ್ಣು ನಾನು ತಂಗಿಯನ್ನು ಕೊಟ್ಟಿದ್ದೆ, ಆದರೆ ಅವನಿಗೆ ನಾಳೆ ಬಲ ಬಂದಷ್ಟು ಆಗುತ್ತದೆ. ಈ ಸಾಹುಕಾರ ಅವನ ಮುಂದೆ ತಲೆ ಬಾಗಿದನೆಂದು 12 ಮಳ ಹಾರ್ಯಾಡಿ ಕುದ್ರಿ ನೆಂದ ಕಾಲು ಊರ್ಲೇಬೇಕು. ಕಾಲು ಊರ್ಲೇ ಇದ್ರ ಸೊಕ್ಕಿದ ಕೋಣವನ್ನು ಬಲಿಗೆ ಕೊಂಡೇಬೇಕಲ್ರಿ ಸರ್ಕಾರ. ಕುಲಕರ್ಣಿ, ಅಂದ್ರೆ ಏನಲೇ ನಿನ್ನ ಮಾತಿನ ಅರ್ಥ? ಈಗ ನನ್ನ ತಲೆ ಕೊತನೆ ಕುದಿಲಕತ್ತಲೇ. ಸಾಯಿಸಕ 1000 ದಾರಿ ಇದ್ರ ಬದುಕಿಸಲಾಕ ಒಂದು ದಾರಿ ಇದ್ದೇ ಇರ್ತದೆ ಸೌಕರ್ಯ. ಆ ಹರಸನ ಬೆಟ್ಟ ಬಾಣವನ್ನು ಮರಳಿ ಅವನ ಮನೆಗೆ ತಿರುವಿ ಬೆಂಕಿಗರಿ ಸೌಕರ ನಿಮ್ಮ ಸುಡುದು ನಿಮ್ಮ ಮನೆ ಅಲ್ರಿ ಸೌಕರ. ಆ ಹರಸನ ಮನೆ. ಕುಲಕರ್ಣಿ, ಈ ನಿನ್ನ ಒಗಟಿನ ಮಾತುಗಳನ್ನು ಹೇಳುದು ಬಿಡು. ಸ್ವಲ್ಪ ನನಗೆ ಅರ್ಥ ಆಗಂಗಳೇ, ಇಲ್ಲ ನನ್ನ ಮಗನ ಜಾಡಿಸಿ ಒತ್ತು ಬಿಡ್ತಾರೆ ಮಗನಿಲ್ಲ. ಶಂಕರಿಗೆ ನಿಮ್ಮ ತೆಂಗಿನ ಶಂಕರನಿಗೆ ಕೊಟ್ಟ ತಕ್ಷಣ ಅಣ್ಣ ನಿಮ್ಮ ತಂಗಿ ಮುಖಾಂತರ ಅಣ್ಣ ತಮ್ಮಂದರ ಮಧ್ಯ ಒಳಗ ಜಗಳ ತಂದು ಆ ಶಂಕರನಿಗೆ ನೌಕರಿ ಆಶೆಯನ್ನು ತೋರಿಸಿ ವಶಪಡಿಸಿಕೊಂಡ್ರು ಆಯ್ತು ಅಂತ ಹೇಳಿ ಆ ಹರ್ಸನ 3 ಎಕರೆ ಹೊಲವನ್ನು ಸಿಗುತ್ತದೆ. ಹೇಗಿದ್ರಿ ಈ ಕುಲಕರ್ಣಿಯ ಅರ್ಥ? ಅಂತ ವಿಚಾರ ಹೇಳಿದಲ್ಲಿ ಕುಲಕರ್ಣಿ, ಅವನ ಜೀವನದಾಗ ನಿನಗೆ ಇವತ್ತೇ ನೋಡಿ ನಾವು ಬುದ್ಧಿ ಬಂದಿದ್ದು. ಅರ್ಜುನ, ಇನ್ನು ಮುಂದೆ ನಿನ್ನ ಹಾಲಿನಂತಿರುವ ಸಂಸಾರದಲ್ಲಿ ಹಾಲವನ್ನು ಸೃಷ್ಟಿ ಮಾಡಿ ನಿಮ್ಮ 3 ಅಣ್ಣ ತಮ್ಮಂದಿರಲ್ಲಿ ಕಲಹನೆ ಹಬ್ಬಿಸಿ ಅರ್ಜುನ ನಿನ್ನನ್ನು ನಿನ್ನ 3 ಎಕರೆ ಜಮೀನನ್ನು ಕೈಗೆ ಸೇರುವ ಸಮಯ ಬಂದಾಯಿತು. ಅರ್ಜುನ, ಈ ರಾಜವರ್ಮ ಜೈರಾಜ ಒಂದೇ ಕಲ್ಲಲ್ಲಿ 2 ಹಕ್ಕಿಗಳನ್ನು ಹೊಡೆದ ಎಂಬುದು ಚಾಣಕ್ಯತನ. ಅರ್ಜುನ, ನಿನಗೆ ತಿಳಿಯಲೇಬೇಕು. ಈ ಜೈರಾಜ್ ಮಾಡಿರುವ ಸುಸಾಹಸ. ವೆಲ್ಕಮ್ ಪೃಥ್ವಿರಾಜ್, ವೆಲ್ಕಮ್. ಏನು
ನೀವು ಕುಲ್ಕರ್ಣಿ ಖುಷಿಯಿಂದ ಕಾಲ ಕಳೆದಂತೆ ಕಾಣುತ್ತದೆ. ನಮ್ಮ ಫ್ಯಾಕ್ಟರಿಗೆ ಯಾವ್ದಾದ್ರು ಲಾಭ ಬಂದಿದೆ ಏನು? ಹೌದು ಪೃಥ್ವಿರಾಜ್, ನಮಗೊಂದು ದೊಡ್ಡ ಒಂದು ಆಫರ್ ಬಂದು ಒದಗಿದೆ. ಯಾಕಂದರೆ ಆ ಅರ್ಜುನ ನಾನು ಸತ್ತರೆ ಕೂಡ ನಾನು ನಿಮ್ಗೆ ಜಮೀನು ಕೊಡಲ್ಲ ಅಂತ ಹೇಳ್ತಿದ್ದಲ್ಲ, ಆ ಆಸ್ತಿ ನಮಗೆ ಇವತ್ತೇ ಕೈಗೆ ಬಂದು ಸೇರುವ ಸಮಯ ಬಂದಿದೆ. ಹಾಗಾದರೆ ದುಡ್ಡಿನ ಆಸೆಗೆ ದಡ್ಡನಾಗಿ ಮಾರಿಬಿಟ್ಟನೆ ಆ ಮೊಟ್ಟಾಳ. ಎಂತ ಮಾತಾಡ್ತೀರಿ ದಿನೇರ? ಆ ದುಡ್ಡಿಗೆ ಮಾರು ಮಗ ಅಲ್ರಿ ಅವ. ಸೌಡಿ ಹಲ್ಲ ಹುಚ್ಚು ಕಿಡಾರಿ ಇದ್ದಂಗದನವ. ಅವ ಕೊಟ್ಟ ಹೋದ ಶಾಖ ಇನ್ನ ನಮ್ಮ ಸಾಹುಕಾರ ನಾವು ನರಳಿ ಸಾಯಂಗಾಗ್ಯದ್ರಿ ಅಪ್ಪ. ನಮ್ಮ ಶೀಲಮ್ಮ ಅರ್ಜುನ ಪ್ರೀತಿ ಮಾಡ್ಯಾಳಂತ್ರಿ ಶಂಕರ್. ಕೋಲಕರ್ಣ ಬಂಟನೆಂದು ಹಣ್ಣಿನಿಂದ ಸಾಹುಕಾರರ ನಂಟಿಸಿದ್ದೇವೆಂದರೆ ಆ ಬಂಡ ಅರ್ಜುನನಿಗೆ ದಂಡವಾಗಿ ಬೆಂಡತ್ತಿ ಅವನ ಸಾರುವ ಆಸ್ತಿಯನ್ನು ವಶಪಡಿಸಿಕೊಳ್ಳಲೇಬೇಕು ಅಂದಾಗ ಇನ್ನೊಂದು ಸಾರಿ ಈ ಸಾಹುಕಾರರ ತಂಟಿಸಬೇಕಾದ್ರೆ ಪಡಬೇಕು. ಆವಾಗಲೇ ನಮ್ಮ ದರ್ಪಕ್ಕೆ ಕೆಲಸ ಕಾಣುತ್ತದೆ. ಹೌದು ಪೃಥ್ವಿರಾಜ್, ಸತ್ತಿರುವ ಹಣಕ್ಕೆ ತುಂಡು ಬಟ್ಟೆ ಬಿಡದೆ ಬಿಚ್ಚಿಕೊಳ್ಳುತ್ತಿರುವ ಈ ಸಮಾಜದಲ್ಲಿ ನಾನು ಸತ್ತರು ನನ್ನ ಆಸ್ತಿ ಬಿಟ್ಟು ಕೊಡೋದಿಲ್ಲ ಎಂದು ಜಂಬ ಕೊಚ್ಚಿಕೊಳ್ತಿರುವ ಆ ಅರ್ಜುನನನ್ನು ಏನಾದರೂ ಉಪಾಯ ಮಾಡಿ ಕಣ್ಣಿಯಿಂದ ಸಿಕ್ಕಾಕಿಕೊಂಡ್ರು ಮಂಗನ ಹಾಗೆ ಮಾಡಿದರಾಯ್ತು. ಆ ಅರ್ಜುನನ ಬದುಕಿನಲ್ಲಿ ಸಾಬರೇ, ಲಾಭನ ಎಷ್ಟೇ ಸುಟ್ರು ಆ ದೇವ್ರ ಪ್ರತ್ಯಕ್ಷಣೆ ಆಗಲಾರ್ದಂತ ಕಾದಿದು. ಸತ್ಯ ಧರ್ಮ ನ್ಯಾಯ ನೀತಿ ನೋಡಿ ಬದುಕಲಕ್ಕ ಆಗ್ತನ್ರಿ ಅಪ್ಪ. ಕುಲಕರ್ಣ ಗಾಯಗೊಂಡ ಸರ್ಪನ್ನು ತಡೆಯುವುದರೆ ಅಂದ ಮೇಲೆ ಸಾವನ್ನು ಸೃಷ್ಟಿಸುವ ಸೃಷ್ಟಿಕರ್ತರೇ ಇಲ್ಲಿರುವಾಗ ಯಾವ ಸಮಯದಲ್ಲಿ ಯಾರನ್ನು ಅಂತಾಡಬೇಕೆಂದು ಆಟಕ್ಕೆ ಬಿದ್ದ ಈ ಪೃಥ್ವಿರಾಜನಿಗೆ ಚೆನ್ನಾಗಿ ಗೊತ್ತು. ದಣಿಗಳ ದೊಡ್ಡ ಮಳೆ ಹೊಡೆದಕ್ಕ ನಮ್ಮ ಬೀಜ ಬಿತ್ತಿದ್ದು ಎಲ್ಲ ಹಾಳು ಕರ್ಕೊಂಡು ಹೋಗಿ ಬಿಟ್ಟದ್ರಿ. ಬೈತಿರ ಬಿತ್ತಿದ ಬೀಜಕ್ಕ ಮುಡಕ್ಕೂ ಬೈಯಕ್ ಆಗೋದಿಲ್ಲ, ಬೀಜ ಬಿತ್ತಿದ ರೈತಗೂ ಬೈಯಕ್ ಆಗೋದಿಲ್ಲ. ನಮ್ ಪರಿಸ್ಥಿತಿ ಹಂಗಾಗಿ ಕುಂತದ್ರಿ. ಅರ್ಜುನ ಕಾಡಿಗೆ ಬೆಂಕಿ ಹಚ್ಚಿ ಜಲ ಕೇಸ್ಕೊಳಕತ್ತಿದೆಯಲ್ಲ, ಆ ಕಾಡಿಗೆ ಚಂದು ನಿನ್ನ ಮನೆಯಲ್ಲೇ ಸೃಷ್ಟಿಸಿ ನರಕ ಯಾತನೆ ಅನುಭವಿಸ ಹಾಗೆ ಮಾಡದೆ ಹೋದರೆ ಇವನು ಛಲಗಾರ ಛತ್ರಪತಿರಲ್ಲ. ಏ ಪೃಥ್ವಿರಾಜ್, ಬಗಳುವ ನಾಯಿಗೆ ಮಾಂಸದ ತುಂಡವನ್ನು ತೋರಿಸಿ ಅದನ್ನು ಕಂಬಿ ಒಳಗೆ ಸಿಕ್ಕಾಕಿಸಿ ಅದನ್ನು ಬೆಂಡಿ ಎತ್ತಿದರೆ ಮಾತ್ರ ನಾವು ಬೀದಿಯಲ್ಲಿ ತಿರುಗಾಡಬೇಕಾದರೆ ಬಾಲ ಮುದುಡಿಕೊಂಡು ಓಡಿ ಹೋಗ್ತಿರ್ಬೇಕು. ಜಯರಾಜ್ ಹಸಿದ ಹುಲಿಯಂತೆ ಹೊಂಚು ಹಾಕಿ ಕುಳಿತು ಚಿಕ್ಕ ಪ್ರಾಣಿಯನ್ನು ಹಾರಿ ಹಿಡಿದು ಬಿಸಿ ರಕ್ತ ಕುಡಿಯುವ ಕಾಟಕ ನಾನು. ಮೇಲೆ ಸೌಕಾರರ ಜೊತೆ ನೆಂಟಸ್ತೆ ಬೆಳೆಸೋದು, ಪಾತಿವ್ರತೆ ಮುಂಡ ಆಗೋದು ಎರಡು ಒಂದೇ. ಹಾನಿಯನ್ನು ಕಟ್ಟಿ ಸಾಕಬಹುದು, ಆದ್ರೆ ಈ ಹೆಣ್ಣನ್ನು ಕಟ್ಟಿ ಸಾಕಲಕ್ಕ ಸಾಧ್ಯನೇ ಇಲ್ಲ. ಮುಂದೇನೋ ಮಂದಿ ನಮ್ಮ ಮನೆ ವಿಚಾರ ಮಂದಿ ಮಾತಾಡಕ್ಕಿರ್ತಾರಿ, ಹಾಗೆ ಮದುವೆ ಮಾಡಿಬಿಡ್ರಿ.
ಕೊಡ್ತೇನೆಂದು ಖುಷಿ ಪಡ್ತಿರಲ್ಲ ಬಣ್ಣದ ಮಾತುಗಳಿಂದ ನಿನ್ನ ತಂಗಿಯನ್ನು ನನಗೆ ಕೊಡ್ತೇನೆಂದು ಸುಳ್ಳು ಹೇಳಿ ಆರದಗಾಗಿ ಬರೆ ಎಳೆದು ಬಿಟ್ಟೆಯಲ್ಲ. ನಿನ್ನ ತಂತ್ರಕ್ಕೆ ಪ್ರತಿತಂತ್ರ ಒಡ್ಡುವ ತಂತ್ರಗಾರ ನಾನೆಂದು ಮನೆಬೇಡ. ಈ ಪೃಥ್ವಿರಾಜ್ ಒಳಗೆ ನೆಮ್ಮದಿ ಕೊಡಬಲ್ಲ. ಬಟ್ ಎದುರಾಗಿ ನಿಂತರೆ ಪ್ರಳಯವನ್ನೇ ಸೃಷ್ಟಿಸಬಲ್ಲ. That is ಪೃಥ್ವಿರಾಜ್. ಶೀಲಾ ಏ ಗುರುಲಿಂಗ ಎಲ್ಲಪ್ಪ ಪುರೋಹಿತರು ಅರ್ಜೆಂಟ್ ಮದ್ವಿ ನಮ್ ತಂಗಿನ ಕರ್ಕೊಂಡ್ ಬಂದ್ಬಿಡ್ರಿ ಎಲ್ಲಿ ಪುರೋಹಿತ ಇಲ್ಲಲ್ಲ. ಓಂ ನಮೋ ಶಿವಾಯ ನಮಃ. ಅಪ್ಪ ಎಲ್ಲ ಸಜ್ಜಾಗಿದ್ಯಾ? ಸ್ವಲ್ಪ ತಾಳ್ಮೆ ತೋರಿ. ಎಲ್ಲಾ ಮಂದಿ ಮಕ್ಳು ಬಂದಿರ್ಯಾ? ಬಂದಾರಪ್ಪ, ಅತ್ತಿ ಮಾವ ಬಂದಾರ? ಅತ್ತಿನವ್ರು ಬಂದಾರ. ಇನ್ನೇನ್ ತಾಳಿ ಕಟ್ಟೋದು ಅಷ್ಟೇ ಬಾಕಿ ಉಳಿದಪ್ಪ. ಹೌದನಪ್ಪ. ಮಂತ್ರ ಓದಕ್ ಶುರು ಮಾಡ್ರಪ್ಪ. ಮಂತ್ರ ಶುರುವಪ್ಪ. ಶುರು ಮಾಡ್ರಿ. ಮಂದಿ ಮಕ್ಳು ಹೆಂಗಿದ್ರಪ್ಪ? ಎಲ್ಲ ಕೊಡ್ರಿ ಅವ್ರ ಕೈಯಾಗ. ಇವತ್ತೋಮ तदेव लग्नं सुमनन्तो देवा ताराबलं चन्द्रबलं तु देवा विद्याबलं दैवबलं तु देवा शुभमुहूर्ते सावधान शान्ति नमः ಎಲ್ಲ ಮುಗಿತಪ್ಪ. ನೋಡ್ರಪ್ಪ ನಿಮ್ಮದಾರ ನಿಮ್ಮದಿಟ್ಟು ಮಾಡ್ಕೊರಿ ಅವ ಮುಂದೆ ಬಂದೇವ ಚೆನ್ನಾಗಿ ಅರ್ಥ ಮಾಡಿ ಗಣ್ಯ ಸೆಳೆವ. ಹಣೆಗೆ ಕುಂಕುಮ ಚಂದ, ಕಾಲಿಗೆ ತಾಳಿ ಚಂದ, ಕೈಗೆ ಬಳೆ ಚಂದ, ಕಾಲಿಗೆ ಕಾಲುಂಗುರ ಚಂದ. ಅದರಂತೆ ಸರ್ವಗುಣ ಸಂಪನ್ನರಾದ ನನ್ನ ಗಂಡ ಶಂಕರನೇ ಚಂದ. ಅಲ್ಲ ನನಗ ಶಂಕರನ್ ಚಿಂತೆ ಹತ್ತಿಲ್ರಿ. ಶಂಕರ್ ಹಿಂಗ ನನಗಿನ್ ಹಾಲತ್ ಏನ್ ಅವಾರ್ಡ್ ಮುಗಿತು. ಇನ್ನು ಅಪ್ಪಾರ ಇಟ್ಟು ಬಂದು ಕೂತ್ರಿ.
ತಿಳಿಸಿದ್ದು ಅವರೇ ಕಾಳು, ತಂಗಿ ತಿಳಿಸಿದ್ದು ತೊಗರಿ ಕಾಳು. ಗಳಿಸಿ ಗಂಗಾಳ ಕಾಕಂತ್ರ ನಿಂತ ನ್ಯಾಯ ತೆಗಿತಾಳ ಶೀಲ. ಮುಂದೆ ಕೈಯಾಗ ಗೆಣಸ್ಕೊಡ್ತಾವ ಏನಾಯ್ತಪ್ಪ? ಅವ್ರು ನೀವು ಸ್ವಲ್ಪ ಅವ್ರು ಚಂದ ಅರ್ಥ ಮಾಡಿ ಸ್ವಲ್ಪ ತಿಳಿಯಂಗ. ಇವತ್ ನಮ್ ಕೆಲ್ಸ ಎಲ್ಲ ಅವ್ರದೇ ಐತಿ, ನೀವು ಹಾ ಗುಲಾಬಿಗಳ ಗುಂಪು ಮಲ್ಲಿಗೆಗಳ ತಂಪು ನನ್ನ ಪತಿರಾಯ ನನಗಿಂತ ಬಲಕೆಪ್ಪ ಅರ್ಜುನ್. ಬಣ್ಣ ಹಚ್ಚಾರಕ್ಕೆ ಕೆಂಪು ಕಾಣತ್ತಾರ, 5 ಗಂಟೆಗೆ ಬಾ ಮುಖ ತಕೊಂಡ ಹೇಳಿ ನಮ್ಮದು ಮರ್ಯಾದೆ ಕೈಪಾಡದ ಮದಿ ಮಕ್ಕಳು ಹೌದು ಚಂದ ಹೇಳ್ತಾರ ಸ್ವಲ್ಪ ಸುಂಗುರಿ ಅವ ಏನ್ ಆಟ 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 ಬರ್ದೆ ತಾಯಿ ಈ ಸಾವು ಕಿತ್ತವ್ ಪೀಸ್ ಅಲ್ಲ ಇವು ಟಾಟಾ ಕುಡಿ ಗೊಬ್ಬರ ಹಾಕಿ ಇವಕ್ಕ ಅಸತ್ಯ ಹರಿಚಂದ್ರ ಸುಡುಗಾಡಕ್ಕಾಗಿದ್ದು ಸತ್ಯಕ್ಕಾಗಿ, ಗಾಂಧೀಜಿ ಸತ್ಯಾಗ್ರಹ ಮಾಡುವುದು ದೇಶದ ಹಿತಕ್ಕಾಗಿ, ನನ್ನ ಮಡದ ಹೆಸರು ಹೇಳುತ್ತಿರುವುದು ನಿಮ್ಮೆಲ್ಲರ ಸಂತೋಷಕ್ಕಾಗಿ. ನಾಳೆ ನೀವೆಲ್ಲರೂ ಹೋರಪ್ಪ, ನಿಮ್ ಸುಖಕ್ಕಾಗಿ ಮಾಡ್ಯ ನಮ್ಮ ಅಜ್ಜಿ. ಶೀಲಕ್ಕ ಶೀಲಕ್ಕ ಹೆಂಗ ಮಾಡುತ್ತೆ ಅಕ್ಕ ನೀ? ಏ ನಿನಗೆ ಅದೇ ಚಿಂತೆ ಏನು? ಅಲ್ಲ ಮದ್ವೆ ಆದ್ಮೇಲೆ ಏನಿರ್ತೈತಿ ಕೆಲ್ಸ? ನಾವದು ಮಾಡಲ್ಲ. ಯಾವ ನಗರ ಮಾಡ್ಕೋತಾರ ಗಜವ ಮಾಡ್ಕೋತಾರ ಶಂಕರ ಅವ್ರಿಗೆ ನಿತ್ಯ ಮಾಡ್ಕೋತಾರ ಈಗ. ಮದ್ವೆ ಕ್ಯಾನ್ಸಲ್ ಮಾಡಿ ಸಾಕು. ಅವ ಅಣ್ಣ ಅತ್ತ ನನಗೆ ಮುಂಜಾನೆ ಮನೆಗೆ ಹೋಗೋದೈತಿ, ನಿನ್ ಏನ್ ಹತ್ತೈತಿ? ಎಲ್ಲಾ ನಗರ ಮುಗಿತಪ್ಪ ನಮ್ಮ ಹಿರಿಯರು. ನಿನಗೆ ಗಂಡು ಸಿಕ್ಕಿದೆ ಅವ್ರು ನಿನಗ ಅಣ್ಣ ಎರಡು ಮಂದಿ ಕಾಲ ಹೋಗತ್ತೆ ನಿನ್ ಮುಂಜಾತು. ನಾನು ಅದಕ್ಕೆ ನಿಮ್ಗೆ ಗಂಡು ಸಿಕ್ಕಿಲ್ಲ ಅಂದೆ. ಚಿಂತೆ ಮಾಡಬೇಡ. ರಗೂಡ್ ಬಂದಿಲ್ಲ ಕಳ್ಳ 3 ಕಾಸು ಹೇಳಿಗೆ ನೀನು ಒಳ್ಳೆ ಗಂಡನ ಮಾಡೇ ಮಾಡ್ತೀನಿ. ನಮ್ಮ 200 ಮಂದಿ ಖಾಲಿ ಅದಾರ ಅವ ಎಲ್ಲ ಆಯ್ತಪ್ಪ. ಊಟ ಮಾಡ್ಕೊಂಡು 10 ಟೈಮ್ ಆರಿ ಮಾಡಿಕೆ ಹೋಗ್ಬಿಡ್ರಿ. ನಾವು ನಡೀತೇವೆ. ನಮ್ದೇನ್ ದಕ್ಷಿಣ ಪಕ್ಷಿಣ ಏನ್ರ ಕೈ ಮಿಚ್ಕೊಳ್ತೀರಾ? ಆಯ್ತಾಯ್ತು, ಕೈ ಮಿಚ್ಚ ಕೊಡ್ರಿ, ನಡ್ತೇವೆ ನಾವು, ಹೋಗಿ ಬರ್ತೀವಿ. ನಡ್ರಿ ಎಲ್ಲ ಮಂದಿ ಕರ್ಕೊಂಡ್ ನಡ್ರಿ, ಊಟಕ್ಕೆ ನಡ್ರಿ, ಎಲ್ಲ ಮಂದಿ ನಡ್ರಿ. ನೋಡು ಅರ್ಜುನ, ಶಂಕರ, ನಿಮ್ಮ ಮನೆಯರು ನಿಮ್ಮನ್ನು ನಂಬಿ ತವರ ಮನೆಯನ್ನು ಬಿಟ್ಟು ಬಂದಿರುವರು. ನಿಮ್ಮ ಮನೆಯವರ ಕಣ್ಣಲ್ಲಿ ನೀರು ಬರುವುದಂತೆ ನೋಡಿಕೊಂಡು ಹೋಗರಪ್ಪ. ಆಯ್ತಣ್ಣ, ಪತಿ ಸೇವೆ ಮಾಡಲು ಒಂದು ಸತೆಗೆ ಕಷ್ಟ ಕೊಟ್ಟರೆ ನೆಚ್ಚುವನೇ ಪರಮಾತ್ಮ. ಆಯ್ತಣ್ಣ, ನಿನ್ನ ಮಾತಿಗೆ ಚ್ಯುತಿ ಬರದಂತೆ ನಡೆದುಕೊಳ್ಳುತ್ತೇವೆ. ನಮಗೆ ಆಶೀರ್ವಾದ ಮಾಡೋಣ. ಎದ್ದೇಳಪ್ಪ, ಎದ್ದೇಳು. ಮಾವ, ಬಡವನ ಮನೆಯ ನಂದಾದೀಪವಾಗಿ ಕೊಟ್ಟ ಮನೆಗೂ ಇದ್ದ ಮನೆಗೂ ಕಳಂಕ ತರುವುದಿಲ್ಲ ಅಂತ ಈ ನಿಮ್ಮ ಪಾದ ಸಾಕ್ಷಿ. ಎದ್ದೇಳಿಗಮ್ಮ, ಎದ್ದೇಳಿ. ಆಯ್ತು ಮಾವ, ನಿಮ್ಮ ಮಾತಿಗೆ ಯಾವುದು ಚ್ಯುತಿ ಬರದಂತೆ ನಡೆದುಕೊಳ್ಳುತ್ತೇವೆ. ಆಯ್ತು. ತುಂಬಿದ ಸಂಸಾರದಲ್ಲಿ ಒಂದು ಹಾಡು.
ಇರುವ ತುಂಬಿದ ಗೂಡಿನಂತಿದ್ದ ನಮ್ಮ ಸಂಸಾರವನ್ನು ಆಸ್ತಿ ಆಸೆಗೋಸ್ಕರ ನನ್ನ ತಂದೆ ತಾಯಿಯನ್ನು ಕೊಲೆ ಮಾಡಿ ಯಾರಿಗೂ ಗೊತ್ತಿಲ್ಲದೆ ಹಾಯಾಗಿರುವೆನೆಂದು ತಿಳಿದುಕೊಂಡಿರುವೆಯಾ? ಯಾವ ಅದು ಎಂದಿಗೂ ಸಾಧ್ಯವಿಲ್ಲ. ಯಾಕಂದ್ರೆ ಹೊತ್ತಿಲ್ಲದ ಹೊತ್ತಿನಲ್ಲಿ ಮದವೇರಿದ ಮದ್ದಾನಂತೆ ನಿಮ್ಮ ಕಪಟ ಕರ್ಮನ ಅರಮನೆಗೆ ನುಗ್ಗಿ ನೀವು ಮಾಡಿದ ಕರ್ಮದ ಕೆಲಸಕ್ಕೆ ಧರ್ಮದ ಶಿಕ್ಷೆ ಕೊಡಿಸಿದಾಗಲೇ ನನ್ನ ಮನಸ್ಸಿಗೆ ಶಾಂತಿ. ಲೇ ಜಯರಾಜ್, ಬೆಂಕಿ ಬಿರುಗಾಳಿ ನಾನು. ಈ ಬಿರುಗಾಳಿಗೆ ಸಿಕ್ಕು ನಿನ್ನ ಜೀವನ ನರಕ ಯಾತನೆ ಅನುಭವಿಸುವ ಹಾಗೆ ಮಾಡಿದ ಹೋದರೆ ನಾನು ಸೇಡಿಗಾಗಿ ಗುರಿ ಇಟ್ಟ ಗುರಿಕಾರನೇ ಅಲ್ಲ. ನಮ್ಮಂತ ಹರಿಯಾದ ಹುಡುಗಿಯರ್ ಕಂಡ್ರೆ ಸಾಕು, ಡಿಕ್ಕಿ ಹೊಡೆದು ಸಮಾಧಾನ ಮಾಡ್ಕೊಂಡ್ಬಿಡ್ತಾವ. ಲೇ ಹುಚ್ಚು ಎಣ್ಣೆ, ನಿನ್ನಂತ ಹೆಣ್ಣನ್ನು ಮುಟ್ಟಿ ಹೇಸಿಗೆ ಮಾಡಿಕೊಳ್ಳುವ ಹೇಸಿಗಂಡಸಲ್ಲ ಈ ಕಾರಣ. ಮತ್ತೆ ಈ ರೀತಿ ತತ್ವದ ಫಲಗಳನ್ನು ಬಿತ್ತರಿಸುವ ನಿಮಗೆ ತರ್ಕ ಬರ್ಬೇಕೆಂಬ ಸಂಗತಿ ಗೊತ್ತಿಲ್ವೇ?
ಅಂದರೆ ಮೈ ಮೇಲೆ ಗಗುರಿಲ್ಲದೆ ಬರುತ್ತಿರುವ ನಿನ್ನನ್ನು ನೋಡಿ ಸರಿದು ನಿಲ್ಲಲು ನೀನೇನು ಊರಿಗೆ ಬಿಟ್ಟ ಬಸವಿ ಹಸು ಏನು? ಏಯ್ ನೋಡು, ಬಾಯಿಗೆ ನಾಲಿಗೆ ಹಗುರವಾಗಿದೆ ಎಂದು ಬಾಯಿ ತಪ್ಪಿ ಮಾತನಾಡಿದರೆ ನಿನ್ನ ಬಾಯಲ್ಲಿರುವ ನಾಲಿಗೆ ಕಿತ್ತು ಕೈಗೆ ಕೊಡಬೇಕಾಗುತ್ತದೆ. ಜೋಕೆ ಜೋಕೆ ಹೈ ಹುಚ್ಚು ಎಣ್ಣೆ, ಜೋಕೆಯ ಮಾತನಾಡಿ ಜಾರಿ ಹೋಗುವ ನಿನ್ನಂತ ಜಾರಣೆಯರಿಂದ ನಾಲಿಗೆ ಕಿತ್ತಿಸಿಕೊಳ್ಳಲು ನಾನೇನು ಹಾಲು ಕುಡಿಯುವ ಹಸುಗೂಸಲ್ಲ. ಹಾಲಾಲ ಸೃಷ್ಟಿಸುವ ನಿನ್ನಂತ ಹರಿಯದ ಹೆಣ್ಣು ಮಕ್ಕಳಿಗೆ ಹಲ್ಲು ಮುರಿದು ಸರಿ ದಾರಿಗೆ ತರುವ ಸರ್ದಾರ ನಾನು. ಹುಚ್ಚು ಎಣ್ಣೆ ಸರಿದಿನೆಲ್ಲೋ. ಯಾವಾಗ ಮುಖ ನೋಡ್ ಬಂದ ಬುಗುಣಿ ಮುಖ ನಾ ಮುಂಜಾಳದ ಇವ ಏನು ಇವನ ಬಂದಕ್ಕೇನು ಎಲ್ಲಿ ಇವನ ಬಂದಕ್ಕೆ ನಾ ಹೆದರ್ತೀನಿ ಅಂತ ಅನ್ಕೊಂಡ ಇನ್ನೊಮ್ಮೆ ಸಿಗಲಿ ಅವ ಮಾಡ್ತೀನಿ. ನಾಳೆ ನಡೆಯುವ ಚಾಮುಂಡೇಶ್ವರಿಯ ನೂತನ ರಥೋತ್ಸವಕ್ಕೆ ಸಾವಿರಾರು ಜನರು ಭಕ್ತರು ಬರುತ್ತಾರೆ. ಮಹಿಳೆಯ ರಥವನ್ನು ಹೆಣ್ಣು ಮಕ್ಕಳೇ ಎಳೆಯುತ್ತಾರೆ. ಈ ಜಾತ್ರೆಯ ಮುಂದಾಳತ್ವವನ್ನು ನನ್ನ ಆ ಜನ್ಮ ಶತ್ರುವಾದಂತ ಆ ಸಬ್ ಇನ್ಸ್ಪೆಕ್ಟರ್ ಅರ್ಜುನ ವಹಿಸಿಕೊಂಡಿದ್ದಾನೆ. ಒಂದೇ ಏಟಿಗೆ 2 ಹಕ್ಕಿಗಳು ಬಲಿಯಾಗುವಂತೆ ಅರ್ಜುನ ನಿಂತಿರುವ ಸ್ಥಳದಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡಿ ಒಂದು ಕಡೆ ಅವನ ಸಾವು, ಇನ್ನೊಂದು ಕಡೆ ಜಾತ್ರೆಗೆ ಬಂದಂತ ಸಣ್ಣ ಹೆಣ್ಣು ಮಕ್ಕಳು ಓಡುವಾಗ ಅವರ ದಿಕ್ಕು ತಪ್ಪಿಸಿ ಅವರನ್ನು ನಮ್ಮ ವ್ಯಾನಿನಲ್ಲಿ ತೆಗೆದುಕೊಂಡು ಹೋಗಿ ಸುಧಾಕಾರರ ಕ್ಲಬ್ಬಿನಲ್ಲಿ ಕೂಡಿ ಹಾಕಿ ಪ್ರಜ್ಞೆ ತಪ್ಪಿಸಿ ಬ್ಲೂ ಫಿಲ್ಮ್ ಕ್ಯಾಸೆಟ್ ರೆಡಿ ಮಾಡಿಸಿ ಆ ಸುಂದರಿಯರ ದೇಹದ ರುಚಿಯನ್ನು ಅನುಭವಿಸಿ ರಾತ್ರಿ 3 ಗಂಟೆಗೆ ನಮ್ಮ ಬಾಂಬೆ ಪಾರ್ಟಿಗೆ ಕಳಿಸಿ ಕೋಟ್ಯಾನುಗಟ್ಟಲೆ ಹಣವನ್ನು ದಕ್ಕಿಸಿಕೊಳ್ಳುವುದೇ ಈ ಬ್ಲಾಕ್ ಟೈಗರ್ನ ಮಾಸ್ಟರ್ ಪ್ಲಾನ್. ಎಲ್ಲರಿಗೂ ಧನ್ಯವಾದಗಳು. ಇದು ನಮ್ಮ ಅಣ್ಣವರಾದಂತ DH ಬ್ರದರ್ ಅವರು ನಮ್ಮದು ಹೊಸ ತೇರಾದಾಗ ಬರ್ದಿರುವಂತದ್ದು ನಾಟಕ. ನಾವು ಇದೇ ನಾಟಕವನ್ನು ಅಭಿನಯ ಮಾಡಿದ್ದೀವಿ. ಸೊ ನಮ್ಮ 3 ಜಾತ್ರೆ ಐತೆ ಅಂತ ಒಂದ್ ಸ್ವಲ್ಪ ಎಲ್ಲರೂ ಹೇಳೋದಕ್ಕೆ ಇದೊಂದು ಹೇಳಿವಿ.
ನಾವು ಬಯಸಿದ ಹೆಣ್ಣು ಬೇರೊಬ್ಬನ ಮದುವೆಯಾಗಿ ಈ ಮನೆ ಸೇರಿರುವಳು ಕನಸಿನ ಗಂಡ ಚೀಲ ಯಾರು ಇಲ್ಲದ ಸಮಯವನ್ನು ಹರಿತು ಈ ಮನೆಗೆ ಕಾಲಿಟ್ಟರು. ಹೇಗಾದರೂ ಮಾಡಿ ನನ್ನ ಬಣ್ಣದ ಮಾತುಗಳಿಂದ ಅವಳನ್ನು ನನ್ನ ಕಡೆ ಸೆಳೆಯಲೇಬೇಕು. ಜಯರಾಜ್, ನೀ ಮಾಡಿದ ಮೋಸದಾಟಕ್ಕೆ ಪ್ರತಿ ಮೋಸ ಮಾಡಿದ ಹೋದರೆ ನನ್ನ ಹೆಸರೇ ಅಂಟದ ಬಂಟ ಪೃಥ್ವಿರಾಜನೇ ಅಲ್ಲ. ನೀ ಮಾಡಿದ ಮೋಸದಾಟದಲ್ಲಿ ಜಾಣರ ಬೆಲೆಯನ್ನು ಹೇಳಿದು ಆ ಮನೆಯಲ್ಲಿ ನಿನ್ನ ತಂಗಿಯನ್ನು ಸಿಲುಕಿಸಿ ಮುಂದೊಂದು ದಿನ ನಿನ್ನನ್ನು ಹಲಮಾರಿಯಾಗಿ ಮಾಡದೆ ಹೋದರೆ ನನ್ನ ಹೆಸರು ಪ್ರಳಯ ಅಂತ ಕನೇ ಅಲ್ಲ. ಏನ್ ಪೃಥ್ವಿರಾಜ್, ದಿಢೀರನೆ ನಮ್ಮ ಮನೆಗೆ? ಏನಿಲ್ಲ ಶಿಲಾ, ಸಿಟಿಯಲ್ಲಿ ಫ್ಯಾಕ್ಟರಿಗೆ ಸಂಬಂಧಪಟ್ಟ ಕೆಲಸ ಇತ್ತು. ಮುಗಿಸ್ಕೊಂಡು ಬರುವಾಗ ಕಾರ್ ಕಾಯ್ಕೊಟ್ಟು ಅದಕ್ಕೆ ನಡೆದುಕೊಂಡು ಹೋಗುವಾಗ ನಿನ್ನ ನೆನಪಾಯ್ತು. ಅದಕ್ಕೆ ಹೌದು, ಏನು ನಿನ್ನ ಸ್ಥಿತಿ? ಹುಟ್ಟಿರುವುದು ಸೀರೆ, ಇರುವುದು ಅಳಮನೆಯಲ್ಲಿ. ಏನ್ ಮಾಡೋದು ಪೃಥ್ವಿರಾಜ್, ಪ್ರೀತಿ ಎಂಬ ಮಾಯಿಗೆ ಕಟ್ಟು ಬಿದ್ದು ಹಣೆ ಬರಕ್ಕೆ ಹೊಣೆಯಾರೆಂಬಂತೆ ಆ ದೇವರ ನಿಯಕ್ಕೆ ತಲೆ ಬಾಗಲೇಬೇಕಲ್ವೇ? ಶಿಲಾ, ಸುಂದರವಾದ ಹೂದೋಟದಲ್ಲಿ ಬೆಳೆದ ಹೂವು ದೇವರಿಗೆ ಅರ್ಪಣೆ ಆಗಬೇಕೆಂದು ಆಶಿಸುತ್ತದೆ ವಿನಾ ಮಶಾಣಕ್ಕೆ ಹೋಗುವ ಶವಕ್ಕೆ ಅರ್ಪಣೆ ಆಗಬೇಕೆಂದು ಯಾವ ಹೂ ಆಶಿಸುವುದಿಲ್ಲ. ಹಾಗೆಂದ ಮಾತ್ರಕ್ಕೆ ಬಿಟ್ಟು ಬರಲಿದಕ್ಕೆ ಆದಿತ್ಯ ಪೃಥ್ವಿರಾಜ್, ಪಾಲಿಗೆ ಬಂದದ್ದು ಪಂಚಾಮೃತ ಎಂದು ಅನುಭವಿಸಲೇಬೇಕಲ್ಲವೇ? ಶೀಲಾ, ಸುಖದ ಸುಪ್ಪತ್ತಿಗೆಲೆ ಹಾಯಾಗಿ ಹಾರಾಡುತ್ತಿದ್ದ ಹಕ್ಕಿಯೊಂದು ಇಂದು ಜೈಲು ಹಕ್ಕಿ ಆಗಿದೆ ಎಂದು ಮಾತ್ರಕ್ಕೆ ಯೌವನದಲ್ಲಿ ಅನುಭವಿಸಬೇಕಾದ ಆಶಾಕಾಂಕ್ಷೆಗಳನ್ನು ಬಲಿ ಕೊಡ್ತೀಯಾ? ಏನು ಮಾಡುದು ಪೃಥ್ವಿರಾಜ್, ನಾ ಕಂಡ ಕನಸುಗಳೆಲ್ಲ ನುಚ್ಚು ನೂರಂತಾಗಿದೆ ಕನ್ನಡಿ ಹಾಗೆ. ಹೀಗೇನು ಮಾಡೋದು? ಬಿಚ್ಚಿ ಬರಬೇಕೆಂದರೆ ಶಂಕರನೆಂಬ ಹೆಂಡತಿಯ ಆ ಕಟ್ಟಳೆಗಳು ನನ್ನನ್ನು ಕಟ್ಟಿ ಹಾಕ್ತಾ ಇದೆ. ಏನು ಮಾಡಬೇಕೆನ್ನದೇ ತಿಳಿತಾ ಇಲ್ಲ. ಶೀಲಾ, ಕಟ್ಟಳೆ ಎಂಬ ನಿಯಮವನ್ನು ಮಾಡಿ ಈ ಸಮಾಜದಲ್ಲಿ ರಾತ್ರಿ ಮತ್ತೊಬ್ಬರ ಗಾಡಿ ಯಾರುವ ಬಂಡಜ ಘಾತಕರಿರುವ ಜಾಗವಿದು. ಗಂಡ ಹೆಂಡರ ನಡುವೆ ಇಲ್ಲ ಸಲ್ಲದ ಮಾತುಗಳನ್ನು ಹೇಳಿ ಅವಳ ಜೊತೆ ಸುಖ ಅನುಭವಿಸುವ ಬಂಡಘಾತಕರಿರುವ ಜಾಗವಿದು. ಇದರ ಬಗ್ಗೆ ನಿನಗೇಕೆ ಭಯ? ಹೊಟ್ಟೆಗೆ ಹಿಟ್ಟಿಲ್ಲದಿದ್ದರೂ ಪ್ರತಿ ಸುಖ ಬೇಕೆ ಎಂದು ಬಯಸುವ ಈ ಹೆಣ್ಣಿನ ಜೀವಕ್ಕೆ ಸದಾ ಕಾಲ ಗಂಡನ ತೋಳ ತಕ್ಕೆಯಲ್ಲೇರಬೇಕೆಂಬ ಆಸೆ. ಆದ್ರೆ ಈ ತುಂಬಿದ ಮನೆಯಲ್ಲಿ ತಂದೆ ಮಾತಿನಂತೆ ನಡೆದುಕೊಳ್ಳುವ ಆ ಗಂಡನಿಂದ ಅದನ್ನು ಕೊಡಲು ಸಾಧ್ಯವೇ? ಶೀಲಾ, 7 ಕೋಟಿ ಜೀವರಾಶಿಗಳನ್ನು ದಾಟಿ ಬಂದಿದೆ ಈ ಮನುಷ್ಯ ಜನ್ಮ ಅಂದಾಗ ಮತ್ತೆ ಮತ್ತೆ ಹುಟ್ಟಿ ಬರಲು ಹುಲ್ಲು ಕಟ್ಟಿ ಜನ್ಮವಲ್ಲ. ಸಿಕ್ಕ ಸಲಹೆ ಅರ್ಥ ಮಾಡಿದೆ, ಸುಖ ಅನುಭವಿಸಬೇಕು. ಇದಕ್ಕೆ ನಿನ್ನ ಉತ್ತರ? ಸುಖ ಅನುಭವಿಸಬೇಕೆಂದು ಸರಿ ಇಲ್ಲದ ದಾರಿಯನ್ನು ಆಯ್ದುಕೊಂಡರೆ ಒಪ್ಪುವುದೇ ಈ ನಮ್ಮ ಸಮಾಜ. ಸಮಾಜ ಸುಂದರವಾದ ಹುಡುಗಿಯನ್ನು ಸುಖ ಕಡಕ್ಕೆ ಕರೆದಾಗ ಅವಳಲ್ಲಿಂದಾಕ್ಷಣ ಮರುದಿನವೇ ಸೂಳೆ ಪಟ್ಟ ಕಟ್ಟುವ ಆಲೋಕಟ್ಟು ಸಮಾಜವಿದೆ. ಅಷ್ಟೇ ಯಾಕೆ, ಬಡವನ ಹೆಂಡತಿ ಸುಂದರವಾಗಿದ್ದರೆ
ರಾತ್ರಿ ಹೋಗಿ ಗಂಡನಿಗೆ ಕಂಠ ಪೂರ್ತಿ ಸಾರಾಯಿ ಕುಡಿಸಿ ಅವಳ ಜೊತೆ ಮೊದಲ ರಾತ್ರಿ ಸುಖ ಅನುಭವಿಸುವ ಗಂಡಘಾತಕರಿರುವ ಜಾಗವಿದು. ಅಂದ ಮೇಲೆ ಈ ಸಮಾಜದ ಬಗ್ಗೆ ನೀನೇಕೆ ಚಿಂತಿಸುವೆ? ಹಾಗಾದ್ರೆ ಹುಚ್ಚಿದ್ದು ಕುಣಿತಿರುವ ಈ ನನ್ನ ಯೌವನವನ್ನು ಮುಚ್ಚಿಡದೆ ಸುಖದ ಸುಪ್ಪತ್ತಿಗೆಯಲ್ಲಿ ತೇಲಾಡು ಅಂತೀರಾ? ಶೀಲಾ, ನೀ 1000 ಸಾರಿ ವಿಚಾರಿಸಿದರೂ ಕೊನೆಗೆ ಸಿಗುವ ಉತ್ತರ ಪ್ರಣಯ ಸುಖ. ಅದಕ್ಕೆ ನೀವು ಒಪ್ಪಿದರೆ ಸರಾಗವಾಗಿ ಸಾಗಿಸಬಲ್ಲ ನಿನ್ನ ಪ್ರಾಣ ಸಖನಾಗಿ. ಇದಕ್ಕೆ ನಿನ್ನ ಹೋಗ್ತಾರ? ಒಂದು ವೇಳೆ ಈ ನಮ್ಮ ಪ್ರಣಯದಾಟ ನನ್ನ ಗಂಡನ ಮನೆಗೆ ಏನಾದ್ರೂ ಗೊತ್ತಾದ್ರೆ ಆಗ ನನ್ನ ಗತಿ? ಶೀಲಾ, ವಿದ್ಯಾವಂತನಾದರೂ ಬುದ್ಧಿ ಇಲ್ಲದ ನಿನ್ನ ಗಂಡ, ಬಡತನದ ಬೇಗೆಯಲ್ಲಿ ಬಳಲಿ ಬಂಡಾದ ನಿನ್ನ ಮಾವ, ಅಪ್ಪ ಹಾಕಿದ ಮರಕ್ಕೆ ನೀರಿರುತ್ತಿರುವ ನಿನ್ನ ಭಾವ ಅಕ್ಕ, ಇವರಿಂದ ಬಯಲು. ಹಾಗೇನಾದರೂ ತೊಂದರೆ ಆದರೆ ಮರುಕ್ಷಣದಲ್ಲಿ ನನ್ನ ಮನದ ಒಡತಿಯಾಗಿಸಿಕೊಳ್ಳುವೆ. ನೀನೇಕೆ ಚಿಂತಿಸುವೆ ನನ್ನ ರಾಣಿ? ಛೆ, ಹಾಗೇನಿಲ್ಲ. ಇಷ್ಟು ದಿವಸ ಚಿಂತೆಯಲ್ಲಿದೆ ಈ ನನ್ನ ಮನಸ್ಸನ್ನು ಹಗುರ ಮಾಡಿದ ಹಮ್ಮೀರ ನೀವು. ಕಮಾನ್ ಮೈ ಡಾರ್ಲಿಂಗ್. ಹಾಗಾದರೆ ಈ ಪ್ರೇಮದ ಕಾಣಿಕೆಯಾಗಿ ಸುರಿಸು ಸಿಹಿ ಮುತ್ತಿನ ಮಳೆ.